ಹಾಯ್ ಎವ್ರಿವನ್. ಸೊ ಇವತ್ತಿನ ನಾವು ಈ ವಿಡಿಯೋದಲ್ಲಿ ಬಿ ಎಡ್ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಿ ಎಡ್ನ ಎಜುಕೇಷನ್ ಟೆಕ್ನಾಲಜಿ ಅನ್ನೋ ಪೇಪರಲ್ಲಿ ಬರುವಂಥ ಯೂನಿಟ್ ನಂಬರ್ 1 ಬೇಸಿಕ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ, ಅದರ ಕೆಲವೊಂದು ಟಾಪಿಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲೈಕ್ ಎಜುಕೇಷನ್ ಟೆಕ್ನಾಲಜಿ, ಮೀನಿಂಗ್ ಆಫ್ ಎಜುಕೇಷನ್ ಟೆಕ್ನಾಲಜಿ, ಫಾರ್ಮ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ, ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ, ಟೀಚಿಂಗ್ ಟೆಕ್ನಾಲಜಿ, ಬಿಹೇವಿಯರ್ ಟೆಕ್ನಾಲಜಿ, ಅಪ್ರೋಚಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ, ಸೈಬರ್ನೆಟಿಕ್ಸ್. ಈ 7 ಟಾಪಿಕ್ಗಳ ಬಗ್ಗೆ ಇನ್ ಬ್ರೀಫ್ ಸ್ವಲ್ಪ ಬ್ರಾಡ್ ಎಕ್ಸ್ಪ್ಲನೇಷನ್ಸ್ನ ಹೇಳ್ತಾ ಇದ್ದೀನಿ. ಮೋಸ್ಟ್ ಆಫ್ ಎಲ್ಲ ಟಾಪಿಕ್ನ ಕವರ್ ಮಾಡ್ತೀನಿ. ಯಾವುದಾದ್ರೂ ಟಾಪಿಕ್ ಉಳಿದಿದೆ, ಯಾವುದಾದ್ರೂ ಟಾಪಿಕ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಇಟ್ ಈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ಅವರ್ ಕ್ಲಾಸ್. ಸೊ ಬಿ ಎಡ್ನಲ್ಲಿ ಎಜುಕೇಷನ್ ಟೆಕ್ನಾಲಜಿ ಅಂತ ಒಂದು ಪೇಪರ್ ಇದೆ. ಕೆಲವರಿಗೆ ಅದು ಫಸ್ಟ್ ಸೆಮ್ ಇರುತ್ತೆ, ಕೆಲವರಿಗೆ ಸೆಕೆಂಡ್ ಸೆಮ್ ಇರುತ್ತೆ. ಮೋಸ್ಟ್ ಆಫ್ ಒಂದು ಸೆಮ್ಮಲ್ಲಿ ಬರುತ್ತೆ. ಸೊ ಬಿ ಎಡ್ ಅಂದರೆ ನಿಮಗೆ ಕೆಲವರಿಗೆ ಗೊತ್ತು ಅಂದ್ಕೊಂಡು, ಕೆಲವರಿಗೆ ಗೊತ್ತಿಲ್ವಾ. ಬಿ ಎಡ್ ತೊಗೊಂಡಿರೋರು ಮೋಸ್ಟ್ ಆಫ್ ಬ್ಯಾಚುಲರ್ ಆಫ್ ಎಜುಕೇಷನ್ಸ್. ಈಗ 2 ವರ್ಷದ ಕೋರ್ಸ್ ಆಗಿದೆ. ಸೊ 2 ವರ್ಷ 4 ಸೆಮ್ ಇರುತ್ತೆ. ಸೊ ಇದು ಮೊದಲು ಫಸ್ಟ್ ಅಥವಾ ಸೆಕೆಂಡ್ ಸೆಮ್ಮಲ್ಲಿ ಬರುವಂತಹ ಪೇಪರು ಎಜುಕೇಷನಲ್ ಟೆಕ್ನಾಲಜಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಇದರಲ್ಲಿ ಬರುತ್ತೆ ಅನ್ನೋದು. ಸೊ ಕೆಲವು ಯೂನಿವರ್ಸಿಟಿಯಲ್ಲಿ ಫಸ್ಟ್ ಸೆಮ್, ಕೆಲವು ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಸೆಮ್ ಬರುತ್ತೆ. ಒಟ್ಟಲ್ಲಿ ಪೇಪರ್ ನೇಮ್ ಬಂದು ಎಜುಕೇಷನ್ ಟೆಕ್ನಾಲಜಿ. ಅದರಲ್ಲಿ ಮೊದಲನೇ ಯೂನಿಟಿನ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಬೇಸಿಕ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಎಜುಕೇಷನಲ್ ಟೆಕ್ನಾಲಜಿಯ ಬೇಸಿಕ್ಸ್ ಮಾತ್ರ ಮಾತಾಡ್ತಾ ಇದ್ದೀವಿ. ಸೊ ಈ ಓಲ್ ಎಜುಕೇಷನ್ ಟೆಕ್ನಾಲಜಿಯಲ್ಲಿ ಎಜುಕೇಷನ್ ಟೆಕ್ನಾಲಜಿ ಎಕ್ಸ್ಪೆಷಲಿ ಮಾಡ್ರನ್ ಟೀಚಿಂಗ್ಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಡೆಫಿನೇಷನ್ಸ್ಗಳಿವೆ ಎಜುಕೇಷನ್ ಟೆಕ್ನಾಲಜಿ ಬಗ್ಗೆ. ಮಾಡ್ರನ್ ಟೀಚಿಂಗ್ ಬಗ್ಗೆ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಇರ್ಬೋದು, ಟೀಚಿಂಗ್ ಟೆಕ್ನಾಲಜಿ ಇರ್ಬೋದು, ಇವುಗಳ ಬಗ್ಗೆ ಮಾಡ್ರನ್ ಟೆಕ್ನಾಲಜಿಯ ಬಗ್ಗೆ ಓವರ್ ವ್ಯೂ ಹೇಳಿದ್ವಿ. ಹಾಗೆ ಇನೋವೇಷನ್ ಟೂಲ್ಸ್ಗಳನ್ನ ಯೂಸ್ ಮಾಡಿ ಪೆಡಗಾಗಿ ಅಂದರೆ ಟು ಟೀಚ್, ಹೇಗೆ ಟೀಚ್ ಮಾಡೋದು ಅನ್ನೋ ಒಂದು ಟಾಪಿಕ್ ಬಗ್ಗೆ ಈ ಓಲ್ ಯೂನಿಟ್ ಇದೆ. ಆ ಓಲ್ ಯೂನಿಟ್ ಬಗ್ಗೆ ಮಾತಾಡಿದ್ದೀನಿ. ಸೊ ಮೀನಿಂಗ್ ಆಫ್ ಎಜುಕೇಷನಲ್ ಟೆಕ್ನಾಲಜಿಯ ಮೀನಿಂಗ್ ಹೇಳೋದಕ್ಕಿಂತ ಮುಂಚೆ, ಮೇನ್ಲಿ ಎಜುಕೇಷನಲ್ ಅನ್ನೋದು ಲ್ಯಾಟಿನ್ನಿಂದ ಬಂದಿರುವಂತಹ ವರ್ಡು. ಎಜುಕೇರ್, ಎಕ್ಸ್ಪೆಷಲಿ ಎಜುಕೇರ್ ಅಂತ ಅಂದರೆ ಟು ಟ್ರೈನ್, ಟು ಇನ್ಸ್ಟ್ರಕ್ಟ್, ಟು ರೈಸ್ ಹಾಗಂತ ಕರಿತೀವಿ. ಟು ಎಜುಕೇಟ್ ದ ಚೈಲ್ಡ್, ವಿಚ್ ಈಸ್ ನಥಿಂಗ್ ಬಟ್ ಎಜುಕೇಷನ್. ಸೊ ಟೆಕ್ನಾಲಜಿ ಅನ್ನೋ ವರ್ಡ್ ಬಂದಿರೋದು ಗ್ರೀಕಿಂದ. ಸೊ ಟೆಕ್ನಿಕ್ಸ್ ಅಥವಾ ಅಪ್ಲಿಕೇಶನ್ ಆಫ್ ಸೈನ್ಸ್ ಟು ಆರ್ಟ್ ಅಥವಾ ಕಾನ್ಸೆಪ್ಟ್ ಆಫ್ ಟೆಕ್ನಾಲಜಿ, ಈ ಒಂದು ಸೈನ್ಸನ್ನು ಎಕ್ಸ್ಪ್ಲೈನ್ ಮಾಡೋ ರೀತಿ, ಅಥವಾ ಒಂದು ಆರ್ಟ್, ಅಪ್ಲಿಕೇಶನ್ ಆಫ್ ಸೈನ್ಸ್ ಟು ಆರ್ಟ್, ಸೈನ್ಸಿನ ಒಂದು ಅಪ್ಲಿಕೇಶನ್ನು ಆರ್ಟ್ ರೀತಿಯಲ್ಲಿ ಯೂಸ್ ಮಾಡೋದನ್ನು ಟೆಕ್ನಾಲಜಿ ಅಂತ ಕರಿತೀವಿ. ದಿಸ್ ಈಸ್ ಕಮ್ ಫ್ರಮ್ ದ ಗ್ರೀಕ್. ಸೊ ಬೋತ್ ಟು ಇನ್ಸ್ಟ್ರಕ್ಟ್ ದ ಚೈಲ್ಡ್ with the application of the science to art, we call nothing but a educational ಟೆಕ್ನಾಲಜಿ. ಸೊ ಈ ಎಜುಕೇಷನಲ್ ಟೆಕ್ನಾಲಜಿ ಅಂದರೆ ಬೇರೆ ಏನೂ ಅಲ್ಲ, ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಎಜುಕೇಷನ್ ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಡ್ತೀವಿ, ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ಓಲ್ ಯೂನಿಟ್ ಬೇಸಿಕ್ ಆಗಿದೆ. ಸೊ ಅದನ್ನೇ ನಾನು ನಿಮಗೆ ಹಾಕಿದ್ದೀನಿ. ಎಜುಕೇಷನಲ್ ಟೆಕ್ನಾಲಜಿ ಅಂತಂದರೆ ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿಕಲ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಎನ್ಹ್ಯಾನ್ಸ್ ದ ಎಜುಕೇಷನ್. ಸೊ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ಟೀಚಿಂಗ್, ಲರ್ನಿಂಗ್, ಅಸೆಸ್ಮೆಂಟ್ ಪ್ರೋಸೆಸಲ್ಲಿ ಲರ್ನರ್ಗೆ ಎಕ್ಸ್ಪೆಷಲಿ ಹೆಲ್ಪ್ ಆಗುತ್ತೆ. ಎಜುಕೇಷನ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಮಗೆ ರೆಗ್ಯುಲರಾಗೂ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಹೋಗಿ ಕುತ್ಕೊಂಡು ಓದೋ ಬದಲು ಇನ್ಸ್ಟೆಡ್ ಆಫ್ ದಟ್ ಅದೇ ಒಂದು ವಿಡಿಯೋ ನೋಡಿಬಿಟ್ರೆ ನಾವು 1 ಅವರ್ ಓದೋದು 10-15 ನಿಮಿಷದಲ್ಲಿ ವಿಡಿಯೋ ನೋಡಿ ಮುಗಿಸ್ಬಿಡ್ಬೋದು. ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆಡಿಯೋ ಆ್ಯಂಡ್ ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವೆನ್ ವಿ ಲರ್ನ್. ನಾವು ಓದೋದಕ್ಕೂ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಇದೇ ವ್ಯತ್ಯಾಸ. ಸೊ ಈ ಥರ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರು. ಮೋಸ್ಟ್ ಆಫ್ ಬುಕ್ಕಲ್ಲಿರುವಂತಹ ಡೆಫಿನೇಷನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ, ಬಿಕಾಸ್ ನೀವು ಎಕ್ಸಾಮಲ್ಲಿ ಇದೇ ಒಂದು ಡೆಫಿನೇಷನ್ಸ್ನ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು, ಎಲ್ಲ ಟಾಪಿಕ್ನೂ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಡೆಫಿನೇಷನ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಸೊ ಈ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಯಾವ ಕ್ವೆಶನ್ಸ್ನ ಕೇಳ್ತಾರೆ ಅದನ್ನು ನಾನು ಮಾರ್ಕ್ ಮಾಡಿರ್ತೀನಿ, ದಯವಿಟ್ಟು ಆ ಟಾಪಿಕ್ ಬಗ್ಗೆ ನೋಡ್ಕೊಂಡು ಹೋಗಿ. ದಿಸ್ ಈಸ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಡೆಫಿನೇಷನ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಸೊ ಈ ಎಜುಕೇಷನಲ್ ಟೆಕ್ನಾಲಜಿ ಬಗ್ಗೆ ಬೇರೆ ಬೇರೆ ಸೈಂಟಿಸ್ಟ್ಗಳು, ಬೇರೆ ಎಜುಕೇಷನಿಸ್ಟ್ಗಳು ಬೇರೆ ಆದಂತಹ ಡೆಫಿನೇಷನ್ಸ್ಗಳನ್ನ ಕೊಟ್ಟಿದ್ದಾರೆ.
ಸೊ ನಾನಿಲ್ಲಿ ಅಕಾರ್ಡಿಂಗ್ ಟು ಯುನೆಸ್ಕೋ ಒಂದೇ ಒಂದು ಹಾಕಿದ್ದೀನಿ. ಬಟ್ ನೀವು ಬುಕ್ಕಲ್ಲಿ ಓದೋದಾದರೆ ಸುಮಾರಷ್ಟು ಸಿಗ್ತವೆ. ಜಿಯೋ ಲೈತ್ ಅನ್ನೋರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಎಜುಕೇಷನಲ್ ಟೆಕ್ನಾಲಜಿ ಈಸ್ ದ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಡ್ಜ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ದ ಕಂಡೀಷನ್ಸ್ ಆಫ್ ಲರ್ನಿಂಗ್ ಟು ಇಂಪ್ರೂವ್ ದ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ದ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್. ಸೊ ಈಗ ನಾನು ನಿಮ್ಗೆ ಹೇಳಿದ್ದು ಜಿಯೋ ಲೈತ್ ಅನ್ನೋರು ಕೊಟ್ಟಿರುವಂತಹ ಡೆಫಿನೇಷನ್ನು ಏನಿಲ್ಲ, ಟೀಚಿಂಗ್ ಮತ್ತು ಟ್ರೈನಿಂಗು ಎಫಿಷಿಯೆಂಟಾಗಿ ಆಗಬೇಕು ಅಂತಂದರೆ ಅದರ ಕಂಡೀಷನ್ಸ್ ಇಂಪ್ರೂವ್ ಆಗಬೇಕು ಅಂತಂದರೆ ಸೈಂಟಿಫಿಕ್ ನಾಲೆಡ್ಜ್ನ ಯೂಸ್ ಮಾಡಬೇಕು. ಅದನ್ನು ನಾವು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ. ಇನ್ನೊಬ್ಬರು ರಾಬರ್ಟ್ ಎ ಕಾಕ್ಸ್ ಅನ್ನೋರು ಹೇಳಿದ್ದಾರೆ. ರಾಬರ್ಟ್ ಎ ಕಾಕ್ಸ್ ಅನ್ನೋರು ಏನು ಹೇಳಿದ್ದಾರೆ ಅಂತಂದರೆ, ಎಜುಕೇಷನಲ್ ಟೆಕ್ನಾಲಜಿ ಇಸ್ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಪ್ರೋಸೆಸ್ ಟು ಮ್ಯಾನ್ಸ್ ಲರ್ನಿಂಗ್ ಕಂಡೀಷನ್. ಒಬ್ಬ ಮನುಷ್ಯನ ಲರ್ನಿಂಗ್ ಕಂಡೀಷನ್ಗೆ ಸೈಂಟಿಫಿಕ್ ಪ್ರೋಸೆಸ್ಸು ಸೈಂಟಿಫಿಕ್ ಅಪ್ಲಿಕೇಶನ್ಸ್ಗಳು ಆ್ಯಡ್ ಆದರೆ ಈ ಒಂದು ಪ್ರೋಸೆಸ್ನ ನಾವು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ. ಆ್ಯಂಡ್ ಅಲ್ಲಿ ನಾನು ನಿಮಗೆ ಕೊಟ್ಟಿರುವಂಥ ಯುನೆಸ್ಕೋ ದ ಸಿಸ್ಟಮೆಟಿಕ್ ವೇ ಆಫ್ ಡಿಸೈನಿಂಗ್, ಇಂಪ್ಲಿಮೆಂಟಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಟಿಂಗ್ ದ ಟೋಟಲ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ಸೊ ಟೋಟಲ್ ಟೀಚಿಂಗ್ ಮತ್ತು ಲರ್ನಿಂಗ್ ಪ್ರೋಸೆಸ್ಸಿನ ಇಂಪ್ಲಿಮೆಂಟು, ಅವ್ಯಾಲ್ಯೂಯೇಷನು, ಡಿಸೈನ್, ಈ ಥರ ಒಂದು ಸಿಸ್ಟಮೆಟಿಕ್ ಪ್ರೋಸೆಸ್. ಆದರೆ ಫಾರ್ ಎಕ್ಸಾಂಪಲ್ ಒಂದು ಡಿಸೈನ್ ಆಗಬೇಕು, ಇಂಪ್ಲಿಮೆಂಟ್ ಆಗಬೇಕು, ಅದಾದಮೇಲೆ ಎವ್ಯಾಲ್ಯೂಯೇಟ್ ಆಗಬೇಕು. ಈ ಥರ ಒಂದು ಸಿಸ್ಟಮೆಟಿಕ್ ವೇ ಇದ್ದರೆ, ಆ ಸಿಸ್ಟಮೆಟಿಕ್ ವೇ ಆಫ್ ಟೀಚಿಂಗ್ ಮತ್ತು ಲರ್ನಿಂಗ್ ಇದ್ದರೆ ನಾವು ಅದನ್ನು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ ಅಂತ ಯುನೆಸ್ಕೋನವ್ರು ಹೇಳಿದರೆ. ಇದೇ ಥರ ಬೇರೆ ಡೆಫಿನೇಷನ್ಸ್ ಇದೆ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಜಿಯೋ ಲೈತ್ ಇರ್ಬೋದು ಅಥವಾ ರಾಬರ್ಟ್ ಎ ಕಾಕ್ಸ್ ಇರ್ಬೋದು. ಇನ್ನೂ ಒಬ್ರು ಹೇಳಿದ್ದಾರೆ ಜಾನ್ ಪಿ ಡೆಕಾನ್ ಅಂತ. ಸೊ ಜಾನ್ ಪಿ ಡೆಕಾಕೋ ಅಂತ ಒಬ್ರು ಹೇಳಿದ್ದಾರೆ, ಎಜುಕೇಷನಲ್ ಟೆಕ್ನಾಲಜಿ ಈಸ್ ಅ ಫಾರ್ಮ್ ಆಫ್ ಡೀಟೈಲ್ಡ್ ಅಪ್ಲಿಕೇಶನ್ ಆಫ್ ಸೈಕಾಲಜಿ ಆಫ್ ಲರ್ನಿಂಗ್ ಟು ಪ್ರಾಕ್ಟಿಕಲ್ ಟೀಚಿಂಗ್ ಪ್ರಾಬ್ಲಮ್ಸ್. ಸೊ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟಿಕಲ್ಲಾಗಿ ನಾವು ಟೀಚಿಂಗ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಲ್ಲ, ಒಬ್ಬ ಲರ್ನರ್ ಆಗಿ ಅದರ ಸೈಕಾಲಜಿಯ ಡೀಟೇಲ್ಡ್ ಅಪ್ಲಿಕೇಶನ್ ಆಫ್ ಸೈಕಾಲಜಿಯನ್ನು ನಾವು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ. ಇನ್ನೊಬ್ಬರು ಈ ಹಡ್ಡೆನ್ ಅನ್ನೋರು ಹೇಳಿದ್ದಾರೆ, ಎಜುಕೇಷನ್ ಟೆಕ್ನಾಲಜಿ ಈಸ್ ದಟ್ ಬ್ರಾಂಚ್ ಆಫ್ ಎಜುಕೇಷನಲ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಕನ್ಸರ್ನ್ಡ್ ಪ್ರೈಮರಿಲಿ with the design and use of messages which control the learning process. ಎಜುಕೇಷನ್ ಟೆಕ್ನಾಲಜಿ ಅನ್ನೋದು ಎಜುಕೇಷನಲ್ ಥಿಯರಿ ಮತ್ತು ಒಂದು ಡಿಸೈನ್. ಫಾರ್ ಎಕ್ಸಾಂಪಲ್, ಸೊ ಯಾವುದೋ ಒಂದು ಲರ್ನಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ, ಲರ್ನಿಂಗ್ ಪ್ರೊಸೆಸ್ನ ಯಾವುದಾದ್ರೂ ಒಂದು ಮೆಸೇಜು ಕಂಟ್ರೋಲ್ ಮಾಡೋದಾಗಿರ್ಬೋದು, ಅದರ ಪ್ರೈಮರಿ ಪ್ರಾಕ್ಟೀಸ್, ಇವುಗಳ ಬ್ರ್ಯಾಂಚನ್ನು ನಾವು ಎಜುಕೇಷನಲ್ ಥಿಯರಿ, ಈ ಎರಡರ ಬ್ರ್ಯಾಂಚನ್ನು ನಾವು ಎಜುಕೇಷನ್ ಟೆಕ್ನಾಲಜಿ ಅಂತ ಕರಿತೀವಿ ಅಂತ. ಇನ್ನೊಬ್ಬರು ರಿಚ್ಮಂಡ್ ಅನ್ನೋರು ಹೇಳಿದ್ದಾರೆ, ಎಜುಕೇಷನ್ ಟೆಕ್ನಾಲಜಿ ಈಸ್ ಕನ್ಸರ್ನ್ಡ್ ಟು ಪ್ರೊವೈಡ್ ಅಪ್ರೋಪ್ರಿಯೇಟ್ ಡಿಸೈನ್ಡ್ learning situations which holding in view of objectives of the teaching and of training being bear to best means of instructions. ಸೊ ಎಜುಕೇಷನಲ್ ಟೆಕ್ನಾಲಜಿ, ರಿಚ್ಮಂಡ್ ಹೇಳಿದರೆ, ಎಜುಕೇಷನಲ್ ಟೆಕ್ನಾಲಜಿ ಅನ್ನೋದು ಒಂದು ಲರ್ನಿಂಗ್ ಸಿಚುಯೇಷನ್ನ, ಕರೆಕ್ಟ್ ಅಪ್ರೋಪ್ರಿಯೇಟ್ ಲರ್ನಿಂಗ್ ಸಿಚುಯೇಷನ್ನ ಡಿಸೈಡ್ ಮಾಡುತ್ತೆ. ಯಾವಾಗ ಟೀಚಿಂಗ್ ಮತ್ತು ಟ್ರೈನಿಂಗುನ ಒಳ್ಳೆ ಆಬ್ಜೆಕ್ಟಿವ್, ಟೀಚಿಂಗ್ ಮತ್ತು ಟ್ರೈನಿಂಗ್ನ ಆಬ್ಜೆಕ್ಟಿವ್ ಅಥವಾ ಯೂಸು ಕರೆಕ್ಟಾಗಿ ಹೋಲ್ಡ್ ಆಗಿದ್ದಾಗ ವಿತ್ ಹೆಲ್ಪ್ ಆಫ್ ಇನ್ಸ್ಟ್ರಕ್ಷನ್ಸ್, ಏನಿಲ್ಲ ಟೂ ಮಚ್ ಕಾಂಪ್ಲಿಕೇಶನ್ ಇಲ್ಲ, ವಿತ್ ದ ಹೆಲ್ಪ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಟೀಚಿಂಗ್ ಮತ್ತು ಟ್ರೈನಿಂಗ್ನ ಒಂದು ಒಳ್ಳೆಯ ಡಿಸೈನಡ್ ಲರ್ನಿಂಗ್ ಸಿಚುಯೇಷನ್ ಜೊತೆ ಓದಿದ್ರೆ ನಾವು ಅದನ್ನು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ ಅಂತ ಯಾರು ಹೇಳಿದರೆ, ರಿಚ್ಮಂಡ್ ಹೇಳಿದ್ದಾರೆ. ಆ್ಯಂಡ್ ಎಸ್ ಕುಲಕರ್ಣಿ ಅನ್ನೋರು ಎಜುಕೇಷನಲ್ ಟೆಕ್ನಾಲಜಿ ಮೇ ಬಿ ಡಿಫೈನ್ಡ್ ಆಸ್ ಅಪ್ಲಿಕೇಶನ್ ಆಫ್ ಲಾಸ್ ಆಸ್ ವೆಲ್ ಆಸ್ ರೀಸೆಂಟ್ ಡಿಸ್ಕವರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟು ಪ್ರೊಸೆಸ್ ಆಫ್ ಎಜುಕೇಷನ್. ಸೊ ರೀಸೆಂಟಾಗಿ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಏನೇನು ಡೆವಲಪ್ ಆಗಿದೆ, ಏನೇನು ಲಾಸ್ ಡೆವಲಪ್ ಆಗಿದೆ, ಅದರ ಮುಖಾಂತರ ಎಜುಕೇಷನ್ ಪ್ರೊಸೆಸ್ ಆದರೆ ಅದನ್ನು ನಾವು
ಎಜುಕೇಷನ್ ಟೆಕ್ನಾಲಜಿ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಹಾಗೆ ಎಸ್ ಕೆ ಮಿತ್ರ ಅನ್ನೋರು education technology can be conceived as a science of techniques and methods by which educational goals should be realized. ಎಜುಕೇಷನಲ್ ಗೋಲ್ಸು ರಿಯಲೈಸ್ ಆಗೋ ಥರ ಟೆಕ್ನಿಕ್ಸ್ಗಳನ್ನ ಸೈನ್ಸ್ ಮುಖಾಂತರ ನಾವು ಯೂಸ್ ಮಾಡಿ ಪಾಠ ಓದೋದನ್ನು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ DES ವರ್ಕಿಂಗ್ ಪಾರ್ಟಿ ಯು ಕೆನಲ್ಲಿರುವಂತಹ ಒಂದು ವರ್ಕಿಂಗ್ ಪಾರ್ಟಿ ಇದು DES ಅನ್ನೋದು. ಈ ಒಂದು ಯು ಕೆನಲ್ಲಿರುವಂತಹ ವರ್ಕಿಂಗ್ ಪಾರ್ಟಿ DES ವರ್ಕಿಂಗ್ ಪಾರ್ಟಿ. ಸೊ ವರ್ಕಿಂಗ್ ಪಾರ್ಟಿ ಒಂದು ಡೆಫಿನೇಷನ್ ಕೊಟ್ಟಿದೆ. ಎಜುಕೇಷನ್ ಟೆಕ್ನಾಲಜಿ ಈಸ್ ದ ಡೆವಲಪ್ಮೆಂಟ್, ಅಪ್ಲಿಕೇಶನ್ ಆ್ಯಂಡ್ ಅವ್ಯಾಲ್ಯೂಯೇಷನ್ ಆಫ್ ದ ಸಿಸ್ಟಮ್ಸ್, ಟೆಕ್ನಿಕ್ಸ್ ಆ್ಯಂಡ್ ಏಡ್ಸ್ ಇನ್ ದ ಫೀಲ್ಡ್ ಆಫ್ ಹ್ಯೂಮನ್ ಲರ್ನಿಂಗ್. ಒಬ್ಬ ಮನುಷ್ಯನ ಲರ್ನಿಂಗಲ್ಲಿ ಇನ್ ದ ಫೀಲ್ಡ್ ಆಫ್ ಹ್ಯೂಮನ್ ಲರ್ನಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಆಗಿರ್ಬೋದು, ಅವ್ಯಾಲ್ಯೂಯೇಷನ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ಗಳಾಗಿರ್ಬೋದು, ಈ ಎಲ್ಲ ಏಡ್ಗಳನ್ನ ಯೂಸ್ ಮಾಡಿ ಒಬ್ಬ ಮನುಷ್ಯ ಕಲಿತಾ ಇದ್ದಾನೆ ಅಂದರೆ ಅದನ್ನು ನಾವು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ ಅಂತ. ಈಗ ನಾನು ನಿಮಗೆ ಇಲ್ಲೇ ಹೇಳಿರೋದು ಒಂದು 10 ಡೆಫಿನೇಷನ್ಸ್ಗಳು ಹೇಳಿದ್ದೀನಿ. ವೈ ಬಿಕಾಸ್ ಇದನ್ನು 10 ಮಾರ್ಕ್ಸಿಗೆ ಕ್ವೆಶನ್ಸ್ ಕೇಳ್ತಾರೆ, ಹಾಗಾಗಿ. ಸೊ ಇನ್ನೂ ಕೆಲವೊಬ್ಬರು ಇನ್ನೂ ಒಂದು 4-5 ಜನ ಹೇಳಿದರೆ, ಡೇವಿಸ್ ಇರ್ಬೋದು, JR ಗ್ಯಾಸಸ್ ಇರ್ಬೋದು, US ಪ್ರೆಸಿಡೆಂಟ್ ಕಮಿಷನ್ ಎನ್ಕ್ವೈರಿ, ಹೀಗೆ ರಾಬರ್ಟ್ M ಗ್ಯಾಂಗ್, ಹೀಗೆ ಕೆಲವರು ಎಜುಕೇಷನಲ್ ಡೆಫಿನೇಷನ್ಸ್ ಹೇಳಿದ್ದಾರೆ ಎಜುಕೇಷನ್ ಟೆಕ್ನಾಲಜಿ ಬಗ್ಗೆ. ಆ್ಯಂಡ್ ಎಜುಕೇಷನಲ್ ಟೆಕ್ನಾಲಜಿ ಎಲ್ಲರೂ ಹೇಳಿರೋದು ಒಂದೇ, ಮಾಡ್ರನ್ ಸೈನ್ಸ್ನ ಯೂಸ್ ಮಾಡಿ, ಮಾಡ್ರನ್ ಟೂಲ್ಸ್ನ, ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಎಜುಕೇಷನ್ ಫೀಲ್ಡನ್ನು ನಾವು ಕಲಿತಾ ಇದ್ದೀವಿ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ಎಜುಕೇಷನಲ್ ಟೆಕ್ನಾಲಜಿ ಅಂತ. ಸೊ ಮರಿದೇ ಓದಿ. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಎಜುಕೇಷನ್ ಟೆಕ್ನಾಲಜಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸಿಸ್ಟಮೆಟಿಕ್, ಆರ್ಗನೈಸ್ಡ್ ಆ್ಯಂಡ್ ಸೈಂಟಿಫಿಕ್. ಇಟ್ ಈಸ್ ಆಲ್ಸೋ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್. ಲರ್ನರ್ ಸೆಂಟರ್ ಆ್ಯಂಡ್ ಇನೋವೇಟಿವ್ ಆಗಿ ಲರ್ನರು ಒಂದು ಸೆಂಟರ್ನ ಮೇಕ್ ಮಾಡೋದು, ಇದು ಕೂಡ ಒಂದು ಟೆಕ್ನಾಲಜಿ. ಕಂಟಿನ್ಯೂಯಸ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ಫೀಡ್ಬ್ಯಾಕ್ ಬೇಸ್ಡ್, ಕಂಟಿನ್ಯೂಯಸ್ ಆಗಿ ಎವ್ಯಾಲ್ಯೂಯೇಟ್ ಆಗ್ತಾ ಇದೆ ಅಂತಂದರೆ ಅದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್. ಹೀಗೆ ಇನ್ನೂ ಕೆಲವೊಂದಿದೆ, ಲೈಕ್ ಇಟ್ ಈಸ್ ಬೇಸ್ಡ್ ಆನ್ the scientific and technical advancement. It is more practical discipline and less theoretical one. It is a fast growing discipline. It is a fast growing modern discipline. It is the science techniques and methods. It brings pupil, teacher and technical meaning together in the effective way. ಇದು ಪ್ಯೂಪಿಲ್ಸ್ ಅಂದರೆ ಸ್ಟೂಡೆಂಟ್ಸ್, ಲರ್ನರ್ ಮತ್ತು ಟೀಚರ್ಸ್ ಇಬ್ಬರೂ ಟೆಕ್ನಿಕಲ್ ವೇನಲ್ಲಿ ಎಫೆಕ್ಟಿವ್ ಆಗಿ ಮುಂದೆ ತಗೊಂಡು ಬರುತ್ತೆ. ಸೊ ಇದೆಷ್ಟು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಸೊ ನೇಚರ್ ಆಫ್ ಎಜುಕೇಷನ್ ಟೆಕ್ನಾಲಜಿಯ ನೇಚರ್ ಏನು ಅಂತ. ಎಜುಕೇಷನ್ ಟೆಕ್ನಾಲಜಿ ಆಬ್ವಿಯಸ್ಲಿ ದಟ್ ಈಸ್ ಡೈನಾಮಿಕ್ ಆ್ಯಂಡ್ ಎವಾಲ್ವಿಂಗ್. ಯಾಕೆ ಅಂತಂದರೆ ಟೆಕ್ನಾಲಜಿ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ, ಹಾಗಾಗಿ ಆಬ್ವಿಯಸ್ಲಿ ಇಟ್ ಈಸ್ ಡೈನಾಮಿಕ್ ಆ್ಯಂಡ್ ಎವಾಲ್ವಿಂಗ್. ಆ್ಯಂಡ್ ಇಂಟರ್ಡಿಸಿಪ್ಲಿನರಿ, ಕಂಬೈನ್ ಸೈಕಾಲಜಿ, ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕಮ್ಯುನಿಕೇಷನ್ನು, ಸೈಕಾಲಜಿ ಇವುಗೆಲ್ಲದನ್ನು ಕೂಡ ಡಿಸಿಪ್ಲಿನರಿಗೆ ಕಂಬೈನ್ ಆಗಿರುತ್ತೆ. ಫೋಕಸಸ್ ಆನ್ ಎಫೆಕ್ಟಿವ್ ಲರ್ನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಆಬ್ವಿಯಸ್ಲಿ ಟೀಚಿಂಗ್ ವಿಚ್ ಈಸ್ ನಥಿಂಗ್ ಬಟ್ ಎಫೆಕ್ಟಿವ್ ಲರ್ನಿಂಗ್. ಹಾಗಾಗಿ ಈ ಟೆಕ್ನಾಲಜಿಯಲ್ಲಿ ಏನೇನು ಕಂಟಿನ್ಯೂ ಆಗುತ್ತೋ ಆಬ್ವಿಯಸ್ಲಿ ಎಲ್ಲವುದು ಕೂಡ ಎಫೆಕ್ಟಿವ್ ಲರ್ನಿಂಗ್ ಮತ್ತು ಇನ್ಸ್ಟ್ರಕ್ಷನ್ಸ್ ಕಡೆ ಬೇಸಿಸ್ ಆಗಿರುತ್ತೆ. ಇನ್ನೂ ಕೆಲವೊಂದಿದೆ. ದ ಬೇಸಿಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಈಸ್ ಸೈನ್ಸ್ ಆ್ಯಂಡ್ ಎಜುಕೇಷನ್ ಟೆಕ್ನಾಲಜಿ is also a continuous, dynamic and evolving process. And education technology studies that effect of science and technology upon the ಎಜುಕೇಷನ್ ಟೆಕ್ನಾಲಜಿ ಅನ್ನೋದು ಒಂದು ಡೈನಾಮಿಕ್, ಹಾಗೆ ಸೈಕಾಲಜಿ, ಕಮ್ಯುನಿಕೇಷನ್, ಟೆಕ್ನಾಲಜಿ ಬೇಸಿಸ್, ಎಫೆಕ್ಟಿವ್ ಲರ್ನಿಂಗ್ ಮತ್ತು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ್ಯಂಡ್ ಎಜುಕೇಷನ್ ಟೆಕ್ನಾಲಜಿ ಅನ್ನೋದು ಒಂದು ಎಫೆಕ್ಟ್ ಆಫ್ ಸೈನ್ಸ್ ಮತ್ತು ಟೆಕ್ನಾಲಜಿಯ ಎಜುಕೇಷನ್ ಮೇಲೆ ಎಫೆಕ್ಟ್. ಆಬ್ವಿಯಸ್ಲಿ ಎಜುಕೇಷನ್ ಈ ಒಂದು ಸೈನ್ಸ್ ರೀಸೆಂಟ್ ನಡೆದಿರೋಂಥ ಸೈನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ಎಫೆಕ್ಟಿವ್ ಲರ್ನಿಂಗ್ನ ತೊಗೋತೀವಿ. ದಟ್ ಈಸ್ ಆಲ್ಸೋ ಅ ನೇಚರ್.
ವಿಚ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ಸೈನ್ಸ್. ಪ್ರಾಕ್ಟಿಕಲ್ ಆಗಿ ಸೈನ್ಸಿನ ಆಸ್ಪೆಕ್ಟ್ ಏನಿರುತ್ತೆ, ಸೊ ಆ ಆಸ್ಪೆಕ್ಟನ್ನು ನಾವು ಎಜುಕೇಷನ್ ಟೆಕ್ನಾಲಜಿಯ ಬೇಸಿಕ್ ನೇಚರ್ ಅಂತ ಕರಿತೀವಿ. ಆ್ಯಂಡ್ ಇನ್ನೂ ಒಂದಿರೋದು, ಸೊ ಎಜುಕೇಷನ್ ಟೆಕ್ನಾಲಜಿ ಕ್ಯಾನ್ ನಾಟ್ ಸಾಲ್ವ್ each and every problems of education. It can be used successfully in teaching and instructional system only. So educational ಟೆಕ್ನಾಲಜಿ ಅನ್ನೋದು ಎಲ್ಲ ಪ್ರಾಬ್ಲಮ್, ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಇದು ಏನು ಮಾಡುತ್ತೆ, ಎಲ್ಲ ಪ್ರಾಬ್ಲಮ್ಸ್ಗಳ್ನು ನಾವೇನು ಹೇಳ್ಕೊಟ್ಟಿರ್ತೀವಿ, ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀವಲ್ಲ ಅದನ್ನು ಕೊಟ್ಟಾಗೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕಂಪ್ಯೂಟ್ರಿಗೆ ಇನ್ಸ್ಟ್ರಕ್ಷನ್ಸ್ ಮುಂಚೆ ಕೊಟ್ಟಿರ್ತೀವಿ, ಅದ್ರ ತಕ್ಕನಂಗೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ರಾದರ್ ದ್ಯಾನ್ ಓನ್ ಥಿಂಕಿಂಗ್ನ ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ಸೊ ಇದು ಎಜುಕೇಷನ್ ಟೆಕ್ನಾಲಜಿಕಲ್ ಎಜುಕೇಷನ್ ಅಂದರೂ ಅಷ್ಟೇ, ಅದು ಸ್ವಂತವಾಗಿ ಏನೂ ಮಾಡಲ್ಲ. ಇಟ್ ಕ್ಯಾನ್ ಬಿ ಯೂಸ್ಡ್ ಸಕ್ಸಸ್ಫುಲಿ ಇನ್ ಟೀಚಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಸಿಸ್ಟಮ್ ಓನ್ಲಿ. ಆ್ಯಂಡ್ ದ ನೆಕ್ಸ್ಟ್ ಒನ್, new conceptions also are possible only due to educational technology such as programmed learning, micro teaching, simulated teaching, interaction analysis, videotape, tape recorder, ಪ್ರೊಜೆಕ್ಟರ್, ಕಂಪ್ಯೂಟರ್. ಸೊ ಇಲ್ಲಿರುವಂತಹ ಎಲ್ಲವುದು ಕೂಡ ಟೆಕ್ನಾಲಜಿಯೇ. ಈ ಎಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನ್ಯೂ ಕಾನ್ಸೆಪ್ಟನ್ನು ಹೇಳ್ಕೊಡೋ ರೀತಿ ಪಾಸಿಬಲ್. ನ್ಯೂ ಕಾನ್ಸೆಪ್ಟ್ಸ್ ಆರ್ ಪಾಸಿಬಲ್ ಓನ್ಲಿ ಡ್ಯೂ ಟು ಕೆಲವೊಂದು ಟಾಪಿಕ್ಗೆ ನಾನು ಹೇಳ್ಕೊಡ್ಬೇಕಂದ್ರೆ ನಮ್ಗೆ ಇವುಗಳ ಅವಶ್ಯಕತೆನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಟಾಪಿಕ್ಗಳು ನಾರ್ಮಲಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ರೆಕಾರ್ಡರ್ ಹಾಕಬೇಕು, ಪ್ರೊಜೆಕ್ಷನ್ ಹಾಕಬೇಕು, ಅಥವಾ ಕಂಪ್ಯೂಟ್ರಲ್ಲಿ ಅನಾಲಿಸಿಸ್ ಮಾಡಿ ಅಪ್ಲೈ ಮಾಡಬೇಕು, ಕಂಪ್ಯೂಟ್ರಲ್ಲಿ ಪ್ರೊಜೆಕ್ಷನ್ಸ್ PPT ಅಪ್ಲೈ ಮಾಡಬೇಕು, ಅಥವಾ ವಿಡಿಯೋ ಹಾಕಬೇಕು. ಹೀಗೆ ಕೆಲವೊಂದು ಸಿಸ್ಟಮೆಟಿಕ್ ಆಗಿ ಮೈಕ್ರೋ ಟೀಚಿಂಗಲ್ಲಿ ಹೇಳ್ತೀವಲ್ಲ, ಸಿಸ್ಟಮೆಟಿಕ್ ಆಗಿ ಹೇಳ್ಕೊಟ್ರೆ ಅಷ್ಟೇ ಅರ್ಥ ಆಗುತ್ತೆ. ಸೊ ಈ ಎಲ್ಲ ಒಂದು ಕೆಲವೊಂದು ಟಾಪಿಕ್ಗಳು ಪಾಸಿಬಿಲಿಟಿ ಇರೋದೇ ಎಸ್ಪೆಷಲಿ ನ್ಯೂ ಕಾನ್ಸೆಪ್ಟ್ಸ್ಗಳು ಪಾಸಿಬಿಲಿಟಿ ಇರೋದು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ನೇಚರ್. ಆ್ಯಂಡ್ ದ ಲಾಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಒನ್ ಈಸ್, and the last one, AV aids cannot be termed as educational technology. It is because its concern is only with the process aspects of educational technology and not with the input and output aspects. But if AV aids are used to achieve educational objectives, then it can be put in the category of educational technology. AV aids ಅಂತಂದರೆ ಆಡಿಯೋ ಆ್ಯಂಡ್ ವಿಡಿಯೋ ಏಡ್ಸ್. ಈ ಆಡಿಯೋ ಮತ್ತು ವಿಡಿಯೋ ಏಡ್ಸು ಕ್ಯಾನ್ ನಾಟ್ ಬಿ ಟರ್ಮ್ಡ್ ಆಸ್ ಎಜುಕೇಷನಲ್ ಟೆಕ್ನಾಲಜಿಯ ಟರ್ಮ್ ಅಲ್ಲ, ಬಟ್ ಇಟ್ ಈಸ್ ಜಸ್ಟ್ ಅ ಕನ್ಸರ್ನ್. ಅದು ಒಂದು ಕನ್ಸರ್ನ್ ಆಗಿರುತ್ತೆ ಟು ಅಪ್ಲೈ ದ ಪ್ರೊಸೆಸ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಈ ಇನ್ಪುಟ್ ಮತ್ತು ಔಟ್ಪುಟ್ ನಾವೇನು ಹೇಳ್ಕೊಡ್ತೀವಿ ಅವ್ರೇನು ಕಲ್ತ್ಕೋತಾರೆ, ಈ ಇನ್ಪುಟ್ ಔಟ್ಪುಟ್ ಆಸ್ಪೆಕ್ಟ್ಸಿಗೆ ಮಾತ್ರ ಯೂಸ್ ಆಗುತ್ತೆ. ಬಟ್ ಇಫ್ ಏನಾದರೂ AV ಏಡ್ಸ್, ಆಡಿಯೋ ಮತ್ತು ವಿಡಿಯೋ ಏಡ್ಸ್ ಏನಾದರೂ ಎಜುಕೇಷನಲ್ ಆಬ್ಜೆಕ್ಟಿವ್ ಆದರೆ, ಸೊ ಇದನ್ನು ನಾವು ಎಜುಕೇಷನಲ್ ಟೆಕ್ನಾಲಜಿ ಅಂತ ಕನ್ಸಿಡರ್ ಮಾಡಬಹುದು ಅಂತ ಈ ಪಾಯಿಂಟ್ ಹೇಳುತ್ತೆ. ಇದಿಷ್ಟು ಕೂಡ ನೇಚರ್ ಆಫ್ ಟೆಕ್ನಾಲಜಿ. ಮೇಯ್ನ್ ಪಾಯಿಂಟ್ನ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ದೆನ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ? ಆಬ್ಜೆಕ್ಟಿವ್ಸ್ ವಿಚ್ ಈಸ್ ನಥಿಂಗ್ ಬಟ್ ಜನರಲ್ ಆಬ್ಜೆಕ್ಟಿವ್ಸ್. ಯಾಕೋಸ್ಕರ ಎಜುಕೇಷನಲ್ ಟೆಕ್ನಾಲಜಿ ನಮಗೆ ಬೇಕು? ಸೊ ನಾನಿಲ್ಲಿ ಕೆಲವೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದೀನಿ. ಇಂಪ್ರೂವ್ ದ ಟೀಚಿಂಗ್ ಲರ್ನಿಂಗ್ ಎಫೆಕ್ಟಿವ್ನೆಸ್, ಟೀಚಿಂಗ್ನ ಇಂಪ್ರೂವ್ ಮಾಡಲಿಕ್ಕೆ, ಹಾಗೆ ಎಫೆಕ್ಟಿವ್ ಆಗಿ ಲರ್ನಿಂಗ್ನ ಹೇಳ್ಕೊಡೋಕ್ಕೆ. ಟು ಪ್ರಮೋಟ್ ಆ್ಯಕ್ಟಿವ್ ಲರ್ನಿಂಗ್ ಆ್ಯಂಡ್ ಸೆಲ್ಫ್ ಇನ್ಸ್ಟ್ರಕ್ಷನ್. ಸೊ ಆಲ್ರೆಡಿ ಚೆನ್ನಾಗಿ ಓದ್ತಿರೋರನ್ನ ಪ್ರಮೋಟ್ ಮಾಡೋಕ್ಕೆ, ಹಾಗೆ ಯಾರೋ ತಾವೇ ಓದ್ಕೋತೀವಿ ಅನ್ನೋರಿಗೆ ಸೆಲ್ಫ್ ಇನ್ಸ್ಟ್ರಕ್ಷನ್ಸ್ ಕೊಡೋರಿಗೆ ಆ್ಯಸ್ ಎ ಟೀಚರ್ ಆಯಿತು ಇನ್ಸ್ಟ್ರಕ್ಷನ್ಸ್ ಮಾಡ್ಬೋದು. ಎನೇಬಲ್ ಇನ್ಕ್ಲೂಸಿವ್ ಆ್ಯಂಡ್ ಪರ್ಸ್ನಲೈಸ್ಡ್ ಎಜುಕೇಷನ್. ಎನೇಬಲ್ ಇನ್ಕ್ಲೂಸಿವ್ ವಿಚ್ ಈಸ್ ನಥಿಂಗ್ ಬಟ್ ಪರ್ಸ್ನಲೈಸ್ಡ್. ಅವ್ರು ಏನು ಓದ್ತಾರೆ ಅವರೇ ಒಂದು ಥಿಂಕ್ ಮಾಡಿ ಓದ್ತೀವಿ ಅನ್ನೋರಿಗೆ ನಾವು ಪರ್ಸ್ನಲಾಗಿ ಹೆಲ್ಪ್ ಮಾಡ್ಬೋದು, ಎನೇಬಲ್ ಇರುತ್ತೆ. ಆ್ಯಂಡ್ ಇನ್ನೂ ಕೆಲವೊಂದು ಪಾಯಿಂಟ್ ಇದ್ದಾವೆ. ಟು ಐಡೆಂಟಿಫೈ ಎಜುಕೇಷನಲ್ ಲೀಡ್ಸ್ ಆಫ್ ದ ಕಮ್ಯುನಿಟಿ, ಟು ಡಿಟರ್ಮೈನ್ ದ ಏಮ್ಸ್ ಆಫ್ ದ ಎಜುಕೇಷನ್, ಟು ಡೆವಲಪ್ ಸಸ್ಟೈನಬಲ್ ಕರಿಕ್ಯುಲಮ್, ಟು ಡಿಟರ್ಮೈನ್ ದ ಅಪ್ರೋಪ್ರಿಯೇಟ್ ಸ್ಟ್ರಾಟಜೀಸ್. ಸೊ ಈ ಥರ ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳಿದ್ದಾವೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಯೂನಿವರ್ಸಿಟಿ ಪೇಪರಲ್ಲಿ ಈ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಕಾಂಪೊನೆಂಟ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಎಜುಕೇಷನಲ್ ಟೆಕ್ನಾಲಜಿಯಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ನ ಯೂಸ್ ಮಾಡಿದ್ದಾರೆ?
ಸೊ ಎಜುಕೇಷನಲ್ ಟೆಕ್ನಾಲಜಿಯಲ್ಲಿ ಮೇಯ್ನಾಗಿ 4 ಕಾಂಪೊನೆಂಟ್ಸ್ನ ಯೂಸ್ ಮಾಡ್ತಾರೆ. ಅಲ್ಲಿ ಬರೆದಿರೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್, ವಿಚ್ ಮೀನ್ಸ್ ನಾವೇನು ಹೇಳ್ಕೊಡ್ತೀವಿ ಅದು ಮಕ್ಕಳ ತಲೆ ಒಳಗಡೆ ಹೇಗೆ ಪ್ರೊಸೆಸ್ ಆಗುತ್ತೆ ಅವರೇನು ಎಕ್ಸಾಮಲ್ಲಿ ಬರೀತಾರೆ. ಸೊ ಈ ಒಂದು 3 ಕಾಂಪೊನೆಂಟ್ಸ್ ಜೊತೆಗೆ ನಾವು 4 M's ಅಂತ ಕರಿತೀವಿ. 4 M's. ಫಸ್ಟ್ ಒನ್ ಈಸ್ ಮೆಥಡ್, ಸೆಕೆಂಡ್ ಒನ್ ಈಸ್ ಮಟೀರಿಯಲ್ಸ್, ಮೀಡಿಯಾ, ಲಾಸ್ಟ್ ಒನ್ ಬಂದು ಮ್ಯಾನ್ ಪವರ್. ಸೊ ಇವನ್ನ ನಾವು 4 M's ಅಂತ ಕರಿತೀವಿ. ಮೇಲಗಡೆ ಏನು ಹೇಳಿದ್ದೀನಲ್ಲ ಅದನ್ನೇ ಸ್ವಲ್ಪ ಎಲಾಬ್ರೇಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ಯೂನಿವರ್ಸಿಟಿ ಬುಕ್ಕಲ್ಲಿ 4 M's ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ 4 M's ವಿಚ್ ಈಸ್ ನಥಿಂಗ್ ಬಟ್ ಮೆಥಡ್ಸ್, ಮಟೀರಿಯಲ್, ಮೀಡಿಯಾ ಆ್ಯಂಡ್ ಮ್ಯಾನ್ ಪವರ್. ಸೊ ಮೆಥಡ್ ಅಂತ ಅಂದರೆ ಜಸ್ಟ್ ರೈಟ್. ಸೊ ಮೆಥಡ್ ಅಂತ ಅಂದರೆ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಡಿವೈಸ್ ಸಚ್ ಆಸ್ ಪ್ರೋಗ್ರಾಮ್ಡ್ ಲರ್ನಿಂಗ್, ಟೀಮ್ ಟೀಚಿಂಗ್, ಮೈಕ್ರೋ ಟೀಚಿಂಗ್, ಪರ್ಸನಲೈಸ್ಡ್ ಸಿಸ್ಟಮ್ ಆ್ಯಂಡ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಸಿಚುಯೇಷನ್. ಯಾವ ಮೆಥಡ್ ಯೂಸ್ ಮಾಡ್ತಾರೆ ಒಬ್ಬ ಲರ್ನರ್, ಇದೊಂದು ಡಿವೈಸು. ಮೆಥಡ್ಸ್ ಅನ್ನೋದು ಒಂದು ಡಿವೈಸು. ಸೊ ಒಂದು ಪರ್ಸನಲಾಗಿ ಒಬ್ಬ ಇನ್ಸ್ಟ್ರಕ್ಟರು ಟೀಚ್ ಮಾಡೋದಕ್ಕೆ ಯಾವ ಮೆಥಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಮಟೀರಿಯಲ್ಸ್. ಯಾವ ರೀತಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ? ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಸಚ್ ಆಸ್ ಪ್ರೋಗ್ರಾಮ್, ಟೆಕ್ಸ್ಟ್ ಬುಕ್, the material of the type and may be handwritten or printed. ಸೊ ಒಬ್ಬರು ಹ್ಯಾಂಡ್ ರಿಟನ್ ಯೂಸ್ ಮಾಡ್ತಾರೆ ಅಥವಾ ಟೆಕ್ಸ್ಟ್ ಬುಕ್ನೇ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಮೀಡಿಯಾ ವಿಚ್ ಈಸ್ ನಥಿಂಗ್ ಬಟ್ ಆಡಿಯೋ ಇದೆಯಾ ಅಥವಾ ವಿಜುವಲ್ ಆರ್ ಆಡಿಯೋ ವಿಡಿಯೋ ಎರಡೂ ಇದೆಯಾ, ಅಥವಾ ಕೆಲವು ರೇಡಿಯೋ ಹಾಕ್ತಾ ಇದ್ದಾರೆ, ಟೇಪ್ ರೆಕಾರ್ಡರ್ ವಿಚ್ ಈಸ್ ನಥಿಂಗ್ ಬಟ್ PPT ಹಾಕ್ತಾ ಇದ್ದಾರೆ, ಫಿಲಮ್ ಹಾಕ್ತಾ ಇದ್ದಾರೆ, ಯಾವುದೋ ಒಂದು ಸೈನ್ಸ್ ಟಾಪಿಕ್ಗಳ ಬಗ್ಗೆ ಫಿಲಮ್, ಎಜುಕೇಷ್ನಲ್ ಟೆಲಿವಿಷನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇವುಗಳನ್ನ ನಾವು ಮೀಡಿಯಾ ಅಂತ ಕರಿತೀವಿ. ದೆನ್ ಮ್ಯಾನ್ ಪವರ್. So manpower can control the education technology in every way. ಎಜುಕೇಷನಲ್ ಟೆಕ್ನಾಲಜಿ ವಿತೌಟ್ ಮ್ಯಾನ್ ಈಸ್ ಝೀರೋ ಅಂತ ಕರಿತೀವಿ. ಯಾಕೆ ಅಂತಂದರೆ ನಾವೇನು ಇನ್ಸ್ಟ್ರಕ್ಟ್ ಕೊಡ್ತೀವಿ, ಒಬ್ಬ ಮ್ಯಾನ್ ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅದರ ಮೇಲೇ ಆ ಒಂದು ಎಜುಕೇಷನಲ್ ಟೆಕ್ನಾಲಜಿ ವಿಚ್ ಈಸ್ ನಥಿಂಗ್ ಬಟ್ ಈ ಕಂಪ್ಯೂಟ್ರಲ್ಲೇ ನಾವು ಟೆಕ್ನಾಲಜಿ ಹೇಳ್ಕೊಡ್ತಾ ಇದ್ದೀವಿ, ಎಜುಕೇಷನ್ ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ಆ ಕಂಪ್ಯೂಟ್ರು ಬೇಸ್ಡ್ ಆನ್ ಇನ್ಸ್ಟ್ರಕ್ಷನ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಮ್ಯಾನ್ ಪವರ್ ತುಂಬ ಇಂಪಾರ್ಟೆಂಟ್. ಇವುಗಳನ್ನ ನಾವು 4 M's ಅಂತ ಕರಿತೀವಿ: ಮೆಥಡ್, ಮಟೀರಿಯಲ್ಸ್, ಮೀಡಿಯಾ ಆ್ಯಂಡ್ ಮ್ಯಾನ್ ಪವರ್. ಇದನ್ನೇ ನಾನು ಈ 3 ಪಾಯಿಂಟಲ್ಲಿ ಎಕ್ಸ್ಪ್ಲೈನ್ ಮಾಡೋದು. ಇನ್ಪುಟ್ ಅಂದರೆ ಟೀಚರ್, ಲರ್ನರ್, ಕಂಟೆಂಟ್. ಪ್ರೊಸೆಸ್ ಅಂದರೆ ಸ್ಟ್ರಾಟಜೀಸ್, ಮೀಡಿಯಾ, ಇಂಟ್ರಾಕ್ಷನ್. ಲರ್ನಿಂಗ್ ಔಟ್ಕಮ್ಸ್ ಅಥವಾ ಅಸೆಸ್ಮೆಂಟ್ ಫೀಡ್ಬ್ಯಾಕ್ನ ಔಟ್ಪುಟ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಟಾಪಿಕ್ ಈ ಸ್ಕೋಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಎಜುಕೇಷನಲ್ ಟೆಕ್ನಾಲಜಿಗೆ ಏನು ಸ್ಕೋಪ್ ಇದೆ, ಏನು ಇಂಪಾರ್ಟೆನ್ಸ್, ವಿಚ್ ಇಸ್ ನಥಿಂಗ್ ಬಟ್ ಏನು ಇಂಪಾರ್ಟೆನ್ಸ್ ಇದೆ. ಸೊ ಎಜುಕೇಷನಲ್ ಟೆಕ್ನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಕೋಪ್ ಜಾಸ್ತಿ ಇದೆ. ವೈ? ಬಿಕಾಸ್ ಈ ಟೆಕ್ನಾಲಜಿನ ಎಜುಕೇಷನಲ್ಲಿ ಹೇಳ್ಕೊಡ್ತಿದ್ದೀವಿ ಅನ್ನೋದು ಇವತ್ತಿಗೂ ಕೂಡ ನಾವು ಯೂಸ್ ಮಾಡ್ತಿರೋ. ಫಾರ್ ಎಕ್ಸಾಂಪಲ್ ಇದಕ್ಕೆ ಯೂಟ್ಯೂಬ್ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ನಾನು ನಿಮ್ಮನ್ನು ಮೀಟ್ ಮಾಡ್ತಿರೋ ಪ್ಲೇಸ್. ಸೊ ಇನ್ಸ್ಟ್ರಕ್ಷನಲ್ ಡಿಸೈನ್ ಆ್ಯಂಡ್ ಡೆಲಿವರಿ ಮತ್ತು ಇನ್ಸ್ಟ್ರಕ್ಷನ್ ಡಿಸೈನ್, ನಾವೇನು ಇನ್ಸ್ಟ್ರಕ್ಟ್ ಕೊಡ್ತಿರ್ತೀವಿ, ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಪರ್ಫೆಕ್ಟಾಗಿ ಅದು ಡೆಲಿವರಿ ಆಗಿರುತ್ತೆ. ಲರ್ನಿಂಗ್ ಆ್ಯಂಡ್ ವರ್ಚುವಲ್ ಕ್ಲಾಸ್ ರೂಮ್ಸ್, ಈಗ ನಾವು ತೊಗೋತಾ ಇದ್ದೀವಲ್ಲ ಲರ್ನಿಂಗ್ ಆ್ಯಂಡ್ ವರ್ಚುವಲ್ ಕ್ಲಾಸ್ ರೂಮ್ಸ್. ಸೊ ಇಫ್ ಇನ್ ಕೇಸ್ ನಿಮ್ಗೆ ಯಾರಾದರೂ ಆನ್ಲೈನಲ್ಲಿ ಪಾಠ ಮಾಡ್ತಾ ಇದ್ದರೆ ವರ್ಚುವಲ್ ಕ್ಲಾಸ್ ರೂಮ್ಸ್. ಅಸೆಸ್ಮೆಂಟ್ ಆ್ಯಂಡ್ ಕರಿಕ್ಯುಲಮ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಅಸೆಸ್ಮೆಂಟ್ ವಿಚ್ ಈಸ್ ನಥಿಂಗ್ ಬಟ್ ನಾವು ಅಲ್ಲೇನೇ ಲೈಕ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಪೋಲ್ ಹಾಕಿ ಕ್ವೆಶನ್ಸ್ ಹಾಕಿ ನಾನು ನಿಮ್ಮ ಹತ್ರ ಆನ್ಸರ್ ತೊಗೊಳ್ಬಹುದು, ಅಥವಾ ಲೈವ್ ತೊಗೊಂಡು ಆನ್ಸರ್ಸ್ಗಳನ್ನ ತೊಗೊಳ್ಬಹುದು. ಕರಿಕ್ಯುಲಮ್ ಡೆವಲಪ್ಮೆಂಟ್, ಇದರಿಂದ ನಮ್ಮ ಕರಿಕ್ಯುಲಮ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಟ್ರಯಾಂಗಲ್ ಹೀಗಿದೆ ಅಂತ 5-6 ಬರೆದು ತೋರಿಸ್ಬೇಕು, ಇಲ್ಲ ಅದ್ರ ಬಗ್ಗೆ ಒಂದು PPT ತೋರಿಸ್ಬೇಕು, ಅಥವಾ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು AC ಟ್ರಾನ್ಸ್ಫಾರ್ಮರು, ಜನ್ರೇಟ್ರು ಹೇಗೆ ವರ್ಕ್ ಮಾಡ್ತಿದೆ ಅಂತ ನಾನು ಹೇಳೋದಕ್ಕೂ ಅದ್ರ ಬಗ್ಗೆ ಒಂದು ವಿಡಿಯೋ ತೋರಿಸೋದಕ್ಕೂ ವ್ಯತ್ಯಾಸ ಇದೆ. ಸೊ ಇದನ್ನು ನಾವು ಕರಿಕ್ಯುಲರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು ಅಂತಂದರೆ ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ ನಮಗೆ. ಹಾಗಾಗಿ ಸೊ ಇದರಿಂದ ನಮಗೆ ಥಿಯರಿಟಿಕಲ್ ಹಾಗೆ ಪ್ರಾಕ್ಟಿಕಲ್ ಆಗಿ ಎರಡು ಕಡೆನೂ ಕೂಡ ಕರಿಕ್ಯುಲಮ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಈ ಒಂದು ಪ್ರೊಸೆಸ್ಸಲ್ಲಿ
ಈ ಟೀಚಿಂಗ್ ಮತ್ತು ಲರ್ನಿಂಗ್ ಇಬ್ಬರಿಗೂ ಕೂಡ ಫಾರ್ಮಲ್ ಇನ್ಫಾರ್ಮಲ್ ಎರಡೂ ಎಜುಕೇಷನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ದೀಸ್ ಆರ್ ದ ಸ್ಕೋಪ್ ಆಫ್ ದ ಎಜುಕೇಷನಲ್ ಟೆಕ್ನಾಲಜಿ. ಸೊ ಎಜುಕೇಷನಲ್ ಟೆಕ್ನಾಲಜಿಯ ಯೂಸಸ್ ಏನು ಯೂಸ್ ಆಗುತ್ತೆ ಆ್ಯಸ್ ಎ ಟೀಚರ್, ನನಗೇನು ಯೂಸ್ ಆಗುತ್ತೆ? ಸೊ ಲರ್ನಿಂಗ್ ಪ್ಲ್ಯಾನಿಂಗ್, ಕಂಟೆಂಟ್ ಕ್ರಿಯೇಷನ್, ಲೆಸನ್ ಪ್ಲ್ಯಾನಿಂಗ್, ಕಂಟೆಂಟ್ ಕ್ರಿಯೇಷನ್. ಸೊ ಲೆಸನ್ ಪ್ಲ್ಯಾನ್ ಮಾಡ್ಬೋದು, ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೋದು, ಮಲ್ಟಿಮೀಡಿಯಾ ಯೂಸು ಗೊತ್ತಾಗುತ್ತೆ, ಬೆಟರ್ ಎಂಗೇಜ್ಮೆಂಟ್, ವಿಚ್ ಮೀನ್ಸ್ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ಎಷ್ಟೋ ಜನ ಟೀಚರ್ಸ್ ಆಗಿಬಿಟ್ಟಿರ್ತಾರೆ ಆಲ್ರೆಡಿ, PPT ವರ್ಕ್ ಮಾಡೋದು ಇನ್ನೂ ಗೊತ್ತಿರೋದೇ ಇಲ್ಲ. ಸೊ PPT ಯೂಸ್ ಮಾಡೋದು ನಮಗೆ ಗೊತ್ತಾಗುತ್ತೆ. ಆನ್ಲೈನ್ ಅಸೆಸ್ಮೆಂಟ್ ಆ್ಯಂಡ್ ಅನಾಲಿಟಿಕ್ಸ್. ಸೊ ದೀಸ್ ಆರ್ ಆಲ್ ದ 3 ಟೈಪ್ಸ್. ದೇರ್ ಈಸ್ ಸೋ ಮೆನಿ ಟಾಪಿಕ್ಸ್ ಆಲ್ಸೋ, ಬೇರೆ ಬೇರೆ ಯೂಸಸ್ ಕೂಡ ಇದ್ದಾವೆ, ಬಟ್ ದೀಸ್ 3 ಆರ್ ದ ಮೇನ್ ಯೂಸಸ್ ಆಫ್ ದ ಎಜುಕೇಷನಲ್ ಟೆಕ್ನಾಲಜಿ. ಸೊ ಇಂಪಾರ್ಟೆನ್ಸ್ ಆಫ್ ದ ಎಜುಕೇಷನಲ್ ಟೆಕ್ನಾಲಜಿ ಯಾಕೆ ಇಂಪಾರ್ಟೆಂಟ್, ಹೇಗೆ ಇಂಪಾರ್ಟೆಂಟ್? ಸೊ ಬೈ ದ ಹೆಲ್ಪ್ ಆಫ್ ದ ಎಜುಕೇಷನಲ್ ಟೆಕ್ನಾಲಜಿಯಿಂದ ನಾವು ಟೀಚರ್ ಕೇಪಬಿಲಿಟಿ, ಲರ್ನರ್ನ ಎಂಗೇಜ್ ಮಾಡ್ಬೋದು, ಹಾಗೆ ಟೀಚರ್ ಕೇಪಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು. ಬ್ರಿಡ್ಜಸ್ ಟು ಡಿಜಿಟಲ್ ಡಿವೈಸ್ ಆ್ಯಂಡ್ ಸಪೋರ್ಟ್ ದ ರಿಮೋಟ್ ಲರ್ನಿಂಗ್. ಸೊ ಡಿಜಿಟಲ್ ಡಿವೈಡ್ಗೆ ಡೆವಲಪ್ ಆಗುತ್ತೆ, ಹಾಗೆ ರಿಮೋಟ್ ಲರ್ನಿಂಗ್ ಮೀನ್ಸ್ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಲರ್ನಿಂಗ್ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಎನ್ಕರೇಜ್ ದ ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಸೊ ಕ್ರಿಯೇಟಿವಿಟಿ, ಒಬ್ಬ ಟೀಚರ್ನ ಕ್ರಿಯೇಟಿವಿಟಿ ಅಥವಾ ಒಬ್ಬ ಲರ್ನರ್ನ ಕ್ರಿಯೇಟಿವಿಟಿ, ಹಾಗೆ ಅವರ ಕ್ರಿಟಿಕಲ್ ಥಿಂಕಿಂಗ್ನ ನಾವು ಇನ್ಕ್ರೀಸ್ ಮಾಡ್ಬೋದು. ಇನ್ನೂ ಕೆಲವೊಂದಿದ್ದಾವೆ. ಇಮ್ಮಿಡಿಯೇಟ್ ಟು ಇನ್ಫಾರ್ಮೇಷನ್ ಇಮಿಡಿಯೇಟಾಗಿ ಸಿಗುತ್ತೆ. ಎನಿವೇರ್ ಲರ್ನಿಂಗ್, ಎನಿ ಟೈಮ್ ಲರ್ನಿಂಗ್, ಎನಿವೇರ್ ಮತ್ತು ಎನಿ ಟೈಮ್ ಲರ್ನಿಂಗ್, ಎಲ್ಲಿ ಬೇಕಾದರೂ ಓದ್ಬೋದು, ಎಷ್ಟೊತ್ತು ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಕೊಲಾಬ್ರೇಟ್ ಲರ್ನಿಂಗ್, ಮಲ್ಟಿಮೀಡಿಯಾ ಅಪ್ರೋಚ್ ಟು ದ ಎಜುಕೇಷನ್ಗೆ ಮಲ್ಟಿಮೀಡಿಯಾ ಹೇಗೆ ಸಪೋರ್ಟ್ ಮಾಡುತ್ತೆ. ಅನದರ್ ಇಂಪಾರ್ಟೆಂಟ್ ಡಿಸ್ಟೆನ್ಸ್ ಎಜುಕೇಷನಲ್ ಡೇಟಾ ಸ್ಟೋರೇಜ್, access to the open courseware. ಸೊ ಇದೆಷ್ಟು ಕೂಡ ಇಂಪಾರ್ಟೆನ್ಸ್ ಆಫ್ ದ ಎಜುಕೇಷನಲ್ ಟೆಕ್ನಾಲಜಿ. ನಾನು ಮೇಯ್ನ್ ಇರೋ 3 ಪಾಯಿಂಟ್ಸ್ಗಳನ್ನ ಹಾಕಿದ್ದೀನಿ. ಬೇರೆ ಎಲ್ಲ ಹೇಳಿದ್ದು ಕೂಡ ಎಜುಕೇಷನಲ್ ಟೆಕ್ನಾಲಜಿಯ ಇಂಪಾರ್ಟೆನ್ಸೇ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಅನದರ್ ಮೇನ್ ಸಬ್ ಟಾಪಿಕ್ ವಿಚ್ ಈಸ್ ನಥಿಂಗ್ ಬಟ್ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಎಜುಕೇಷನಲ್ ಟೆಕ್ನಾಲಜಿ ಯಾವ್ಯಾವ ಫಾರ್ಮಲ್ಲಿರುತ್ತೆ ಅಂತ. ಸೊ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ: ಹಾರ್ಡ್ವೇರ್, ಸಾಫ್ಟ್ವೇರ್, ಸಿಸ್ಟಮ್. ಸೊ ಇದನ್ನು ಇನ್ ಅನದರ್ ವರ್ಡ್ಸ್, ಇನ್ನೂ ಒಂದು ವರ್ಡ್ಸಲ್ಲಿ ಇರ್ಬೋದು, ವಿಚ್ ಈಸ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ, ಟೀಚಿಂಗ್ ಟೆಕ್ನಾಲಜಿ, ಬಿಹೇವಿಯರಲ್ ಟೆಕ್ನಾಲಜಿ, ಇನ್ಸ್ಟ್ರಕ್ಷನಲ್ ಡಿಸೈನ್ ಟೆಕ್ನಾಲಜಿ. ಸೊ ಇವು 4 ಕೂಡ ಎಜುಕೇಷನ್ ಟೆಕ್ನಾಲಜಿಯ ಫಾರ್ಮ್ಸ್ಗಳೇ. ಹಾಗಾದರೆ ಒಂದೊಂದೇ ನೋಡ್ತಾ ಹೋಗೋಣ. ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಅಂದರೆ ಏನು ಅಂದರೆ ಫೋಕಸ್ ಟು ಯೂಸ್ ದ ಟೆಕ್ನಾಲಜಿ ಫಾರ್ ಅ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್. ಸೊ ಇನ್ಸ್ಟ್ರಕ್ಷನಲ್ ಪರ್ಪಸ್ಗೋಸ್ಕರ ಟೆಕ್ನಾಲಜಿಯನ್ನು ನಾವು ಫೋಕಸ್ ಮಾಡಿದರೆ ಅದನ್ನು ನಾವು ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಅಥವಾ ಒಂದು ಗೋಲ್ ಓರಿಯೆಂಟೆಡ್ನ ಸ್ಪೆಸಿಫಿಕ್ ಪರ್ಪಸ್ಗೆ ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ. ಸೊ ಇದು ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಇಟ್ ಸಪೋರ್ಟ್ಸ್ ದ ಡಿಸೈನ್ ಆ್ಯಂಡ್ ಡೆಲಿವರಿ ಆಫ್ ದ ಕಂಟೆಂಟನ್ನು ಡಿಸೈನ್ ಮಾಡೋಕ್ಕೆ, ಹಾಗೆ ಕಂಟೆಂಟನ್ನು ಡೆಲಿವರಿ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಈ ಒಂದು ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಅನ್ನೋದು ತುಂಬ ಸಿಗ್ನಿಫಿಕೆಂಟ್ ರೋಲ್ ಮಾಡುತ್ತೆ ನಮ್ಮ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯಲ್ಲಿ. ಸೊ ಇದರಿಂದ ನಮ್ಮ ನಾಲೆಡ್ಜ್, ಸ್ಕಿಲ್ ಎರಡೂ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ಸ್ಟ್ರಕ್ಷನ್ಸ್ ವಿಚ್ ಈಸ್ ನಥಿಂಗ್ ಬಟ್ ದೀಕ್ಷಾ ವಿಚ್ ಇನ್ವಾಲ್ವ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ನಾಲೆಡ್ಜ್ ಆ್ಯಂಡ್ ಸ್ಕಿಲ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಕೆಲವೊಂದು ಯೂನಿವರ್ಸಿಟಿ ಪೇಪರಲ್ಲಿ ಇದನ್ನು ಕೂಡ ಕ್ವೆಶನ್ ಆಗಿ ಕೇಳಿದ್ದಾರೆ. ಐ ಫರ್ಗಾಟ್ ದ ಮಾರ್ಕ್ಸ್, ಬಟ್ ಕ್ವೆಶನ್ಸ್ ಕೇಳಿದರೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಮೀನಿಂಗ್ ತಿಳ್ಕೊಂಡಿದ್ದೀವಿ. ಹಾಗಾದರೆ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ನೇಚರ್ ವಿಚ್ ಈಸ್ ನಥಿಂಗ್ ಬಟ್ ಯೂಸಸ್ ಏನೇನಿರುತ್ತೆ ಅಂತಂದರೆ,
ಸೊ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯಿಂದ ಹೈಲಿ ಸ್ಟ್ರಕ್ಚರ್ಡ್ ಆ್ಯಂಡ್ ಗೋಲ್ ಓರಿಯೆಂಟೆಡ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ. ಯಾಕಂದರೆ ನಾವು ಯಾವುದಾದ್ರೂ ಪರ್ಟಿಕ್ಯುಲರ್ ಗೋಲ್ಗೋಸ್ಕರ ಅದಕ್ಕೆ ಒಂದು ಸಿಸ್ಟಮ್ಗೆ ಟೆಕ್ನಾಲಜಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ದಟ್ ಈಸ್ ಹೈಲಿ ಸ್ಟ್ರಕ್ಚರ್ಡ್. ಏಮ್ಸ್ ಟು ಇಂಪ್ರೂವ್ ದ ಇನ್ಸ್ಟ್ರಕ್ಷನಲ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತೆ. ಸಪೋರ್ಟ್ ಟೀಚರ್ಸ್ ಬಿಟ್ ಟೂಲ್ಸ್ ಆ್ಯಂಡ್ ಸ್ಟ್ರಾಟಜಿ, ಟೂಲ್ಸ್ ಮತ್ತು ಸ್ಟ್ರಾಟಜಿಯಿಂದ ಟೀಚರ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಸ್ಕೋಪ್ ಏನು, ವಿಚ್ ಈಸ್ ನಥಿಂಗ್ ಬಟ್ ಇಂಪಾರ್ಟೆನ್ಸ್ ಏನು. ಲೆಸನ್ ಟು ಡೆವಲಪ್ಮೆಂಟ್ ಇನ್ಸ್ಟ್ರಕ್ಷನಲ್ ಡಿಸೈನು ಮತ್ತು ಲೆಸನ್ ಎರಡನ್ನೂ ಕೂಡ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಲರ್ನಿಂಗ್ ಔಟ್ಕಮ್ಸ್ನ ಎವ್ಯಾಲ್ಯೂಯೇಟ್ ಮಾಡಿ ಅನಾಲಿಸಿಸ್ ಮಾಡುತ್ತೆ. ಆ್ಯಂಡ್ ಟೀಚರ್ಸ್ಗೆ ಕೆಲವೊಂದು ಟೆಕ್ನಾಲಜಿಕಲ್ ಟ್ರೈನಿಂಗ್ಸ್ಗಳನ್ನ ಹೇಳ್ಕೊಡುತ್ತೆ. ಸೊ ಇವುಗಳೆಲ್ಲವೂ ಕೂಡ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಹೆಲ್ಪು. ಸೊ ದ ನೆಕ್ಸ್ಟ್ ಟಾಪಿಕ್ ವಿಚ್ ಈಸ್ ನಥಿಂಗ್ ಬಟ್ ಎಜುಕೇಷನಲ್ ಮತ್ತು ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಡಿಫ್ರೆನ್ಸ್ ಏನಿರುತ್ತೆ. ಸೊ ಇದನ್ನು ನಾನು ಮೆನ್ಷನ್ ಮಾಡಿರೋ ರೀಸನ್ ಏನಂದರೆ ಇದ್ರದ್ದು ಒಂದು ಪೇಪರಲ್ಲಿ ಕ್ವೆಶನ್ ಹಾಕಿದ್ರು, ಅದರ ಬೇಸಿಸ್ ಮೇಲೆ ಹಾಕಿದ್ದೀನಿ. ಎಜುಕೇಷನ್ ಮತ್ತು ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಡಿಫ್ರೆನ್ಸಸ್ ಏನಿರುತ್ತೆ, ನಾನು ನಿಮಗಿಲ್ಲಿ ಒಂದೊಂದೇ ಪಾಯಿಂಟ್ ಹಾಕಿದ್ದೀನಿ. ನಾನು ನಿಮಗಿಲ್ಲಿ ತುಂಬ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಹಾಕಿದ್ದೀನಿ. ನೀವು ಇದನ್ನು ಯೂಸ್ ಮಾಡಿಕೊಂಡು ಎಲಾಬ್ರೇಟಾಗಿ ಬರೀಬೇಕು. ಇಫ್ ಪಾಸಿಬಲ್ ನಾನು ಬಿ ಎಡ್ ಎಕ್ಸಾಮ್ ಬಗ್ಗೆ ಡೀಟೇಲ್ಡಾಗಿ ಒಂದು ಎಕ್ಸಾಮ್ ಯಾಕಂದರೆ ತುಂಬ ಜನ ಬಿ ಎಡ್ನ ಬರೆಯುವಾಗ ಮೋಸ್ಟ್ ಆಫ್ ನಾವು ಡಿಸ್ಕ್ರಿಪ್ಟಿವ್ ಪೇಪರ್ನ ಬರಿಬೇಕಾದ್ರೆ ಒಂದು ವೇನ ಮೂವ್ ಮಾಡಿಬಿಟ್ಟಿರ್ತೀವಿ ಆಲ್ರೆಡಿ. ಸೊ ಅದನ್ನು ಕೆಲವ್ರಿಗೆ ಫಾಸ್ಟಾಗಿ ಬರೆಯೋಕ್ಕಾಗುತ್ತೆ, ಇನ್ನು ಕೆಲವರಿಗೆ ಫಾಸ್ಟಾಗಿ ಬರೆಯೋಕ್ಕಾಗಲ್ಲ. ಬಿಕಾಸ್ ಇದು ಟೆಕ್ನಿಕಲ್ ಅಲ್ಲ, ಡಿಸ್ಕ್ರಿಪ್ಟಿವ್ ಪೋರ್ಷನ್. ನೀವು ಎಷ್ಟು ಪೇಜ್ ಬರೀತೀರಾ, ಎಷ್ಟು ಇನ್ಫಾರ್ಮೇಷನ್ ಬರೀತೀರಾ ಅದೆಲ್ಲ ಡಿಪೆಂಡ್ಸ್ ಆಗುತ್ತೆ. ಹಾಗಾಗಿ ಸೊ ಕಮ್ ಬ್ಯಾಕ್ ಟು ಅವರ್ ಟಾಪಿಕ್, ದಟ್ಸ್ ಡಿಫ್ರೆಂಟ್ ಟಾಪಿಕ್. ಎಜುಕೇಷನ್ ಟೆಕ್ನಾಲಜಿ ಹಾಗೆ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಡಿಫ್ರೆನ್ಸ್ ಹೇಳ್ತಾ ಇದ್ದೀವಿ. ಎಜುಕೇಷನಲ್ ಟೆಕ್ನಾಲಜಿ ಬ್ರಾಡರ್ ಸ್ಕೋಪ್, ಹಾಗೆ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಬಂದು ನ್ಯಾರೋ ಇನ್ ಸ್ಕೋಪ್. ಮೆನ್ಷನ್ ಮಾಡ್ಕೊಳ್ಳಿ ಬೇಕಾದ್ರೆ ಇಲ್ಲಿ, ನ್ಯಾರೋ ಇನ್ ಸ್ಕೋಪ್ ಆರ್ ಸ್ಪೆಸಿಫಿಕ್ ಇನ್ ಸ್ಕೋಪ್. ಆ್ಯಂಡ್ ಇದು ಎಲ್ಲ ಆಸ್ಪೆಕ್ಟ್ಸಲ್ಲಿ ಎಜುಕೇಷನಲ್ ಟೆಕ್ನಾಲಜಿ ಅನ್ನೋದು ಎಲ್ಲ ಎಜುಕೇಷನಲ್ ಆಸ್ಪೆಕ್ಟ್ಸಲ್ಲಿ ಮೂವ್ ಆಗುತ್ತೆ. ಬಟ್ ಇನ್ಸ್ಟ್ರಕ್ಷನಲ್ ಮಾತ್ರ ಸ್ಪೆಸಿಫಿಕ್ ಟು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್, ಸ್ಪೆಸಿಫಿಕ್ ಆಗಿ ಲರ್ನಿಂಗ್ ಟೀಚಿಂಗ್ ಪ್ರೊಸೆಸ್ಸಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಇನ್ನೂ ಕೆಲವೊಂದು ಬೇಕಾದ್ರೆ ಬರಿಬೋದು. ಎಜುಕೇಷನಲ್ ಟೆಕ್ನಾಲಜಿ ಅನ್ನೋದು ಗೋಲ್ಸ್ ಅಟ್ ನ್ಯಾಷನಲ್ ಲೆವೆಲ್. ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಅನ್ನೋದು ಓನ್ಲಿ ಫಾರ್ ಲರ್ನರ್ ಲೆವೆಲ್. ಸೊ ಎಜುಕೇಷನಲ್ ಟೆಕ್ನಾಲಜಿ ಅನ್ನೋದು ಔಟ್ಕಮ್ಸ್ ವ್ಯೂಸ್ ಅಟ್ ದ ಅಲ್ಟಿಮೇಟ್ ಲೈಫ್, ಔಟ್ಕಮ್ಸ್ ವ್ಯೂಸ್ ಅಟ್ ದ ಕಾನ್ಸೆಪ್ಟ್ ಲೈಫ್. ಇಲ್ಲಿ ಅಲ್ಟಿಮೇಟ್ ಲೈಫಿಗೆ ಸಿಗುತ್ತೆ, ಆ ಕಡೆ ಕಾನ್ಸೆಪ್ಟಿಗೆ ಮಾತ್ರ ಸಿಗುತ್ತೆ. ಸೊ ಈ ಕಡೆ AV8 ಲಾರ್ಜರ್ ಸ್ಕೇಲಲ್ಲಿ ಯೂಸ್ ಮಾಡ್ತಾರೆ, ಈ ಕಡೆ AV8 ಸ್ಪೆಸಿಫಿಕ್ ಕ್ಲಾಸಿಗೆ ಮಾತ್ರ ಯೂಸ್ ಮಾಡ್ತಾರೆ. ಆ್ಯಂಡ್ ಫೀಡ್ಬ್ಯಾಕ್ ಇಲ್ಲಿ ಫೀಡ್ಬ್ಯಾಕ್ ಬಂದು ಮೈಕ್ರೋ ಲೆವೆಲಲ್ಲಿರುತ್ತೆ, ಈ ಕಡೆ ಮ್ಯಾಕ್ರೋ ಲೆವೆಲಲ್ಲಿರುತ್ತೆ. ಇದು ಮ್ಯಾಕ್ರೋ, ಇದು ಮೈಕ್ರೋ. ಸೊ ಮೈಕ್ರೋ ಲೆವೆಲಲ್ಲಿರುತ್ತೆ, ಇದು ಮ್ಯಾಕ್ರೋ ಲೆವೆಲಲ್ಲಿರುತ್ತೆ. ಸೊ ಅವ್ಯಾಲ್ಯೂಯೇಷನ್ ಬಂದು ಇದು ನ್ಯಾಷನಲ್ ಲೆವೆಲಲ್ಲಿರುತ್ತೆ, ಇದು ಲರ್ನರ್ ಲೆವೆಲಲ್ಲಿರುತ್ತೆ. ಸೊ ಟೋಟಲ್ ಪ್ರೋಸೆಸ್ಸು ಎಜುಕೇಷನಲ್ ಟೆಕ್ನಾಲಜಿಯಲ್ಲಿ ಟೋಟಲ್ ಪ್ರೋಗ್ರೆಸ್ ಆಫ್ ದ ಎಜುಕೇಷನ್, ಇಲ್ಲಿ ಟೋಟಲ್ ಪ್ರೋಗ್ರೆಸ್ ಆಫ್ ದ ಲರ್ನರ್. ಇಲ್ಲಿ ಎಜುಕೇಷನ್, ಇಲ್ಲಿ ಲರ್ನರ್. ಸೊ ಇದಿಷ್ಟು ಕೂಡ ಎಜುಕೇಷನ್ ಮತ್ತು ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಡಿಫ್ರೆನ್ಸಸ್. ಸೊ ದ ನೆಕ್ಸ್ಟ್ ಈಸ್ ಟೀಚಿಂಗ್ ಟೆಕ್ನಾಲಜಿಯ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ, ಯಾಕಂದರೆ ಇದನ್ನು 2-3 ಸರಿ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ ರಿಪೀಟ್ ಆಗಿರೋದನ್ನು ಮಾತ್ರ ನಾನು ಇಂಪಾರ್ಟೆಂಟ್ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದರ ಮೀನಿಂಗ್ ಏನಪ್ಪ, ಟೀಚಿಂಗ್ ಟೆಕ್ನಾಲಜಿಯ ಮೀನಿಂಗ್ ಏನು? ಇಲ್ಲಿ ಸೈಂಟಿಫಿಕ್ ಆಗಿ ಅಪ್ರೋಚ್ ಆಗ್ತೀವಿ, ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಪ್ರೋಚ್ ಆಗಬೇಕು. ಇಲ್ಲಿ ಸೈಂಟಿಫಿಕ್ ಆಗಿ ಟೀಚಿಂಗ್ ಪ್ರೋಸೆಸ್ ಆದರೆ, ಸೈಂಟಿಫಿಕ್ ಅಪ್ರೋಚಿಂದ ಟೀಚಿಂಗ್ ನಡೀತಾ ಇದ್ದರೆ, ಟೀಚಿಂಗ್ ಮಾಡ್ತಾ ಇದ್ದರೆ ಅದನ್ನು ನಾವು ಟೀಚಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಟೂಲ್ಸ್ ಮತ್ತು ಸ್ಟ್ರಾಟಜೀಸ್ಗಳನ್ನ ಟೀಚಿಂಗಲ್ಲಿ ಇಂಪ್ರೂವ್ ಮಾಡೋದನ್ನು ನಾವು ಇದರಿಂದ ಕಲಿಬೋದು. ಸೊ ದಿಸ್ ಇಸ್ ಅ ಮೇನ್ ಯೂಸ್ ಆಫ್ ದ ಟೀಚಿಂಗ್ ಟೆಕ್ನಾಲಜಿ. ಆ್ಯಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಟೀಚಿಂಗ್ ಟೆಕ್ನಾಲಜಿಗೆ ಅಂತಂದರೆ,
ಇದು ಟೀಚರ್ ಸೆಂಟರ್ಡ್ ಆ್ಯಂಡ್ ಡೆಲಿವರಿ ಫೋಕಸ್. ಯಾಕೆ ಅಂತಂದರೆ ಟೀಚರ್ ಹೇಗೆ ಹೇಳ್ತಾರೆ, ಹೇಗೆ ಡೆಲಿವರಿ ಮಾಡ್ತಾರೆ, ಇಟ್ ಮ್ಯಾಟರ್ಸ್. ವೈ? ಬಿಕಾಸ್ ಸ್ಪೆಸಿಫಿಕ್ ಸೈಂಟಿಫಿಕ್ ಟಾಪಿಕ್ಗಳನ್ನು ತೊಗೊಂಡಿರ್ತಾರೆ. ಹಾಗಾಗಿ ಟೀಚರ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಎಷ್ಟು ಕರೆಕ್ಟಾಗಿ ಔಟ್ಕಮ್ ಬರುತ್ತೆ, ಸಿಸ್ಟಮೆಟಿಕ್ಕಾಗಿ ಇವ್ರು ಫಾಲೋ ಮಾಡಿದರೆ, ಸಿಸ್ಟಮೆಟಿಕ್ಕಾಗಿ ಮೆಷರ್ ಮಾಡಿದರೆ, ಹಾಗಾಗಿ ಸಿಸ್ಟಮೆಟಿಕ್ಕಾಗಿ ಔಟ್ಕಮ್ ಬರ್ತಿದೆ. ಏನೇನು ಇಂಪ್ಲಿಮೆಂಟ್ ಆಗಿರುತ್ತೆ, ಫಸ್ಟು ಪ್ಲ್ಯಾನಿಂಗ್ ಮಾಡಬೇಕು, ಆಮೇಲೆ ಇಂಪ್ಲಿಮೆಂಟ್ ಮಾಡಬೇಕು, ಆಮೇಲೆ ಎವ್ಯಾಲ್ಯೂಯೇಟ್ ಆಗಬೇಕು. ವಿಚ್ ಮೀನ್ಸ್ ನಾವು ಫಸ್ಟ್ ಅನ್ಕೋಬೇಕು ಯಾವ ಥರ ಪಾಠ ಮಾಡ್ತೀವಿ, ಪ್ಲ್ಯಾನ್, ಅದನ್ನು ಹೋಗಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಹಾಗೆ ಪಾಠ ಮಾಡಬೇಕು. ಅದು ಅವರು ರಿಸಲ್ಟ್, ಅವರು ಅದನ್ನು ಬರೀಬೇಕಾದ್ರೆ ಆ್ಯಸ್ ಇಟ್ ಈಸ್ ಎವ್ಯಾಲ್ಯೂಯೇಷನ್ ನಮಗೆ ಸಿಗುತ್ತೆ. ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಟೆಕ್ನಾಲಜಿ. ಹಾಗಾದರೆ ಟೀಚಿಂಗ್ ಟೆಕ್ನಾಲಜಿಯ ಸ್ಕೋಪ್ ಏನಿದೆ? ಸೊ ಟೀಚಿಂಗ್ ಟೆಕ್ನಾಲಜಿಯ ಸ್ಕೋಪ್ ಏನಿದೆ ಅನ್ನೋದಾದರೆ, ಎಫೆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಸೊ ಕರಿಕ್ಯುಲಮ್ ಮತ್ತು ಟೀಚಿಂಗ್ ಸ್ಟೈಲ್ನ ಡೆಲಿವರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಟೀಚರ್ಗೆ ಟೀಚರ್ ಡೆವಲಪ್ಮೆಂಟ್ ಮತ್ತು ಟ್ರೈನಿಂಗ್ ಕೂಡ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಸ್ಕೋಪ್ ಆಫ್ ದ ಟೀಚಿಂಗ್ ಟೆಕ್ನಾಲಜಿ. ಹಾಗೆ ಟೀಚಿಂಗ್ ಟೆಕ್ನಾಲಜಿ ಹಾಗೇನೆ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಡಿಫ್ರೆನ್ಸಸ್ನ ಹಾಕಿದೀನಿ. ಆ್ಯಸ್ ಇಟ್ ಈಸ್ ಆಗಲೇ ಥರನೇ ಬೇರೆ ಪಾಯಿಂಟ್ಸು ಹೇಳುವ. ಸೊ ಇದು ಒಂದು ಟೀಚಿಂಗ್ ಟೆಕ್ನಾಲಜಿ, ಇದು ಒಂದು ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ. ಸೊ ಟೀಚಿಂಗ್ ಟೆಕ್ನಾಲಜಿಯಲ್ಲಿ ಫೋಕಸ್ ಆನ್ ದ ಟೀಚರ್ ಆ್ಯಂಡ್ ಟೀಚಿಂಗ್ ಮತ್ತು ಟೀಚರ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾರೆ. ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಲಿ ಎಂಟೈರ್ ಇನ್ಸ್ಟ್ರಕ್ಷನಲ್ ಟೀಮ್ ಬಗ್ಗೆನೇ ಫೋಕಸ್ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ನಾವು ಬರಿಬೋದು, ದಿಸ್ ಈಸ್ ಬ್ರಾಡರ್. ಸೊ ಇದು ಇನ್ಸ್ಟ್ರಕ್ಷನಲ್, ಇದು ಬಂದು ಟೀಚಿಂಗ್. ಸೊ ದಿಸ್ ಈಸ್ ಬ್ರಾಡರ್ ಇನ್ ಸ್ಕೋಪ್, this ಆಲ್ಸೋ ಆ ಬ್ರಾಡರ್ ಇನ್ ಸ್ಕೋಪ್. ಸೊ ಇಲ್ಲಿ ಕಮ್ಯುನಿಕೇಷನ್ ಬೇಸಿಸ್ ಮೇಲೆ ಕಂಟೆಂಟ್ ಇರುತ್ತೆ, ಇಲ್ಲಿ ಟೀಚಿಂಗ್ ಬೇಸಿಸ್ ಮೇಲೆ ಕಂಟೆಂಟ್ ಇರುತ್ತೆ. ಸೊ ಇಲ್ಲಿ ಸೊ ಇದಿಷ್ಟು ಕೂಡ ಟೀಚಿಂಗ್ ಟೆಕ್ನಾಲಜಿ ಹಾಗೆ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿಯ ಡಿಫ್ರೆನ್ಸಸ್. ದ ನೆಕ್ಸ್ಟ್ ಟಾಪಿಕ್ ಈಸ್ ಬಿಹೇವಿಯರಲ್ ಟೆಕ್ನಾಲಜಿ. ಬಿಹೇವಿಯರಲ್ ಟೆಕ್ನಾಲಜಿ ಅಂದರೆ ಏನು ಅಂತಂದರೆ, ಸೊ ಬಿಹೇವಿಯರಲ್ಲಿ ಮಾಡಿಫಿಕೇಷನ್ ತರೋ ಥರ ಟೀಚ್ ಮಾಡೋದನ್ನು ನಾವು ಬಿಹೇವಿಯರಲ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಬಿಹೇವಿಯರಲ್ ಸೈಕಾಲಜಿ ಇಸ್ ಬೇಸ್ಡ್. ಸೊ ಬಿಹೇವಿಯರಲ್ ಟೆಕ್ನಾಲಜಿ ಇಸ್ ಬೇಸ್ಡ್ ಫಾರ್ ದ ಬಿಹೇವಿಯರಲ್ ಸೈಕಾಲಜಿ. ಸೊ ರೀಎನ್ಫೋರ್ಸ್ಮೆಂಟ್, ಮೋಟಿವೇಶನ್, ಕಂಡೀಷನ್ ಆಫ್ ಲರ್ನಿಂಗ್ ಇವೆಲ್ಲವುದು ಕೂಡ ಬೈ ಸೈಕಾಲಜಿ ಮ್ಯಾಟ್ರ್ ಆಗುತ್ತೆ. ಸೊ ಆ ಸ್ಟೂಡೆಂಟಿಗೆ ಅಥವಾ ಲರ್ನರ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ಸೊ ಅದರ ಇಂಟ್ರೆಸ್ಟ್ ತೊಗೊಂಡು ಬರೋದಾಗೆ, ಕಂಡೀಷನ್ಸ್ ಏನು, ಲರ್ನರ್ನ ಕಂಡೀಷನ್ಸ್ ಏನು, ಸೊ ಇದರಿಂದ ಯೂಸಸ್ ಏನಿದೆ ಅಂತಂದರೆ, ಬಿಹೇವಿಯರ್ನ ನಾವು ಅನಲೈಸ್ ಮಾಡ್ಬೋದು, ಮ್ಯಾನೇಜಿಂಗ್ ಲರ್ನರ್ ಬಿಹೇವಿಯರ್ನ ಅನಲೈಸ್ ಮಾಡ್ಬೋದು, ಬಿಹೇವಿಯರ್ನ ಟಾರ್ಗೆಟ್ನ ನಾವು ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆ ಮಗುಗೆ ಇದು ಓದಬೇಕು ಅಂತ ನಾವು ಟಾರ್ಗೆಟ್ನ ನಾವೇ ಫಿಕ್ಸ್ ಮಾಡಿ ಕೊಡ್ಬೋದು. ಸೊ ಬಿಹೇವಿಯರಲ್ ಮೋಡಿಫಿಕೇಷನ್ನಿನ ವೇಸ್ನ ನಾವೇ ಸೂಟಬಲ್ ಆಗಿ ಪ್ರೊವೈಡ್ ಮಾಡ್ಬೋದು. ಇವೆಲ್ಲದೂ ಕೂಡ ಯೂಸಸ್ ಮತ್ತು ಅಪ್ಲಿಕೇಶನ್ಸ್ ಆಫ್ ದ ಬಿಹೇವಿಯರಲ್ ಟೀಚಿಂಗ್. ಸೊ ಅಪ್ರೋಚಸ್ ಯಾವ ಥರ ಇರುತ್ತೆ, ಬಿಹೇವಿಯರಲ್ ಎಜುಕೇಷನಲ್ ಟೆಕ್ನಾಲಜಿಯ ಅಪ್ರೋಚಸ್ ಏನೇನು ಅಂತಂದರೆ, ದೇರ್ ಆರ್ ತ್ರೀ ಮೇನ್ ಕೀಸ್ ಫಾರ್ ದಟ್ ಈಸ್ ಹಾರ್ಡ್ವೇರ್, ಸಾಫ್ಟ್ವೇರ್ ಸಿಸ್ಟಮ್ಸ್. ಸೊ ಇನ್ನೊಂದು ಕೀ ಬಂದು ಆ್ಯಕ್ಚುಲಿ ಮಲ್ಟಿಮೀಡಿಯಾ, ಬಟ್ ಇಟ್ ಈಸ್ ಮರ್ಜ್ ವಿತ್ ದ ಸಾಫ್ಟ್ವೇರ್ ಅಷ್ಟೇ. ಸೊ ಸಾಫ್ಟ್ವೇರ್ ಅಪ್ರೋಚ್ ಮತ್ತು ಹಾರ್ಡ್ವೇರ್ ಅಪ್ರೋಚ್ ಇದು ಆ್ಯಕ್ಚುಲಿ ಅದಕ್ಕೆ ಟೂ ಬರೀಬೇಕು, ಬಟ್ 3 ಯಾಕೆ ಅಂದರೆ ಮಲ್ಟಿಮೀಡಿಯಾ ಕೂಡ ಆ್ಯಡಪ್ ಆಗುತ್ತೆ. ಸೊ ಈ ಎಜುಕೇಷನಲ್ ಟೆಕ್ನಾಲಜಿ ಪ್ರತಿಯೊಂದು ಸೆಟ್ಟಿಂಗಲ್ಲಿ ಕೂಡ ಯುನಿಕ್ಯೂ ರೋಲ್ಗಳನ್ನ ತಗೊಳ್ಳುತ್ತೆ. ಹಾರ್ಡ್ವೇರ್ ಅಪ್ರೋಚ್ ಆಗಿರ್ಬೋದು, ಸಾಫ್ಟ್ವೇರ್ ಅಪ್ರೋಚ್ ಆಗಿರ್ಬೋದು. ಹಾಗೆ ಇದು ಮುಂಚೆ ಮಲ್ಟಿಮೀಡಿಯಾ ಇತ್ತು, ಅದು ಕೂಡ ಇದಕ್ಕೆ ಜಾಯಿನ್ ಆಗಿದೆ. ದೆನ್ ಸಿಸ್ಟಮ್ ಅಪ್ರೋಚ್. ಸೊ ಇವು ಮೂರೂ ಕೂಡ ಬೇರೆ ಬೇರೆ ರೋಲ್ಸ್ಗಳನ್ನ ಮೂವ್ ಮಾಡ್ತವೆ, ಯುನಿಕ್ಯೂ ರೋಲ್ಸ್ಗಳನ್ನ. ಎಜುಕೇಷನಲ್ ಟೆಕ್ನಾಲಜಿಲಿ ಮೂರೂ ಕೂಡ ಬೇರೆ ಬೇರೆ ಸೆಟ್ಟಿಂಗ್ಸ್ಗಳನ್ನ ಫೋರ್ಸ್ ಮಾಡುತ್ತೆ. ಸೊ ಈಚ್ ಒನ್ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಹೋಗೋಣ. ಹಾರ್ಡ್ವೇರ್ ಅಪ್ರೋಚ್, ಸೊ ಇದನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೋ ಒಂದು ಪೇಪರಲ್ಲಿ ಕೊಟ್ಟಿದ್ರು. ಸೊ ಹಾರ್ಡ್ವೇರ್ ಅಪ್ರೋಚ್ ಅಂದರೆ ಏನು?
ಸೊ ಹಾರ್ಡ್ವೇರ್ ಅಪ್ರೋಚ್ ಅಂದರೆ ಏನಿಲ್ಲ, ಫಿಸಿಕಲ್ ಎಲಿಮೆಂಟ್ಸ್ ಆಫ್ ದ ಕಂಪ್ಯೂಟರ್ನ ಫಿಸಿಕಲ್ ಎಲಿಮೆಂಟ್ಸ್ಗಳಿಂದ ನಾವು ಲರ್ನಿಂಗ್ ಎಜುಕೇಷನನ್ನು ಟೆಕ್ನಾಲಜಿಯನ್ನು ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಲೈಕ್ ಅದು ಸ್ಮಾರ್ಟ್ ಬೋರ್ಡ್ಸ್, ಕಂಪ್ಯೂಟರ್ಸ್, ಜಸ್ಟ್ ವೈಟ್ ಸ್ಮಾರ್ಟ್ ಬೋರ್ಡ್ಸ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ಸ್ ಆಗಿರ್ಬೋದು. ಸೊ ಇದರಿಂದ ನಾವೇನು ಮಾಡ್ಬೋದು, ಕಂಟೆಂಟ್ನ ಎಫಿಷಿಯೆಂಟಾಗಿ ಡಿಲಿವರಿ ಮಾಡ್ಬೋದು. ಏನು ಅಂದ್ಕೊಂಡಿದ್ದೀವಿ ಅದನ್ನು ಎಕ್ಸಾಕ್ಟಾಗಿ ಡಿಲಿವರಿ ಮಾಡಬಹುದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಹಾರ್ಡ್ವೇರ್ ಅಪ್ರೋಚ್. ಎಸ್ಪೆಷಲಿ ಹಾರ್ಡ್ವೇರ್ ಅಪ್ರೋಚ್ ಬಂದು ಕಂಪ್ಯೂಟರ್ ವೈರಸ್ಗೇನು ಅಫೆಕ್ಟ್ ಮಾಡಲ್ಲ. ಆ್ಯಂಡ್ ಇಟ್ ಈಸ್ ದ ಹಾರ್ಡ್ವೇರ್ ಅಪ್ರೋಚ್ ಈಸ್ ಡ್ಯಾಮೇಜ್ಡ್, ಇಟ್ ಈಸ್ ರಿಪ್ಲೇಸ್ಡ್ ಬೈ ನ್ಯೂ ಒನ್. ಹೊಸದೊಂದೊಂದು ತಂದಾಕಿದ್ರೆ ಮಾತ್ರ ಅದು ಡ್ಯಾಮೇಜ್ ಆಗೋದು. ಆ್ಯಂಡ್ ಟೈಪ್ಸ್ ಆಫ್ ಹಾರ್ಡ್ವೇರ್ ಅಂತಂದರೆ ನಾವು ಇನ್ಪುಟ್, ಸ್ಟೋರೇಜ್, ಪ್ರೊಸೆಸಿಂಗ್, ಕಂಟ್ರೋಲ್, ಔಟ್ಪುಟ್ ಡಿವೈಸಸ್ ಇವುಗಳೆಲ್ಲದನ್ನು ತೊಗೋತೀವಿ. ಹಾರ್ಡ್ವೇರ್ ವಿಯರ್ಸ್ ದ ಔಟ್ ಟೈಮ್, ಓವರ್ ಟೈಮ್ ಔಟ್ ಟೈಮ್ನ ದಾಟಿ ಹಾರ್ಡ್ವೇರ್ ನಮಗೆ ಹೆಲ್ಪ್ ಮಾಡುತ್ತೆ. ದೆನ್ ಸಾಫ್ಟ್ವೇರ್ ಅಪ್ರೋಚ್ ಅಂದರೆ ಏನು? ಸಾಫ್ಟ್ವೇರ್ ಅಪ್ರೋಚ್ ಅಂದರೆ ಏನು ಅಂದರೆ ಎಜುಕೇಷನಲ್ ಸಾಫ್ಟ್ವೇರ್ ಸಿಮ್ಯುಲೇಷನ್ಸ್ ಆ್ಯಂಡ್ ಗೇಮ್ಸ್. ಸೊ ಸಾಫ್ಟ್ವೇರ್ ಅಪ್ರೋಚ್ ಅಂತಂದರೆ ಇದನ್ನು ನಾವು ಎಜುಕೇಷನಲ್ ಟೆಕ್ನಾಲಜಿ 2 ಅಂತ ಕೂಡ ಕರಿತೀವಿ. ಸಾಫ್ಟ್ವೇರ್ ಅಪ್ರೋಚ್ ಅಥವಾ ಸಾಫ್ಟ್ವೇರ್ ಟೆಕ್ನಾಲಜಿ ಇದು ಒಂದು ಜೆನೆಟಿಕ್ ಸೆನ್ಸ್. ಸೊ ಇದರ ಅರ್ಥ ಏನು ಅಂತಂದರೆ ಇದು ಎಲ್ಲ ಮೆಟೀರಿಯಲ್ಸ್ನ ರೀಪ್ರೊಡಕ್ಟ್ ಮಾಡುತ್ತೆ. ಯಾವ ಮೆಟೀರಿಯಲ್ಲು ಔಟ್ಕಮ್ ಕೊಡ್ತಾಯಿದೆ, ಔಟ್ಪುಟ್ ಕೊಡ್ತಾಯಿದೆ, ಅದು ಯಾವಾಗಲೂ ಇಂಪ್ರೂವ್ ಆಗ್ತಿರಬೇಕು ಆ್ಯಂಡ್ ಕಂಟ್ರೋಲ್ಡ್ ಆಗಿರಬೇಕು. ಈ ಥರ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಇದೆ, ಯಾವುದಾದ್ರೂ ಒಂದು ಡಿವೈಸ್ ಇದ್ದರೆ ನಾವು ಅದನ್ನು ಸಾಫ್ಟ್ವೇರ್ ಅಪ್ರೋಚ್ ಅಂತ ಕರಿತೀವಿ. ಆ್ಯಂಡ್ ಈ ಸಾಫ್ಟ್ವೇರ್ ಅಪ್ರೋಚ್ ಬಂದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಕಂಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಕಂಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ, ಹಾಗೆ ಲರ್ನರ್ ಮಧ್ಯೆ ಇಂಟ್ರ್ಯಾಕ್ಷನ್ ತೊಗೊಳುತ್ತೆ. ಸೊ ಹಾಗಾಗಿ ಲರ್ನರ್ ಮತ್ತು ಟೀಚರ್ ಮಧ್ಯೆ ಇಂಟ್ರ್ಯಾಕ್ಷನ್ ಬರೋದ್ರಿಂದ ನಾವು ಸಾಫ್ಟ್ವೇರ್ ಅಪ್ರೋಚನ್ನು ಯೂಸ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಸಿಸ್ಟಮ್ ಅಪ್ರೋಚ್ ಅಂದರೆ ಏನು ಅಂದರೆ ಸೈಂಟಿಫಿಕ್ ಪ್ಲ್ಯಾನ್. ಫಾರ್ ಎಕ್ಸಾಂಪಲ್ ಒಬ್ಬ ಲರ್ನರ್ಗೆ ಒಂದು ಸೈಂಟಿಫಿಕ್ ಮೆಥಡಲ್ಲಿ ಅಥವಾ ಸೈಕಾಲಜಿಕಲ್ ಮೆಥಡಲ್ಲಿ ನಾವೇನು ಮಾಡಬೇಕು, ಟೀಚಿಂಗ್ನ ಕೆಲವೊಂದು ಟಾಪಿಕ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಅದನ್ನು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ ಇನ್ ದ ಕೇಸ್ ಆಫ್ ದ ಸೈಂಟಿಫಿಕ್ ಮೆಥಡ್. ಅದಕ್ಕೆ ನಾವು ಅದನ್ನು ಫಾರ್ ಎಕ್ಸಾಂಪಲ್ ಕೆಲವೊಂದು ಮಕ್ಕಳಿಗೆ 2-3 ಸರಿ ಹೇಳೋ ಅವಶ್ಯಕತೆ ಇರುತ್ತೆ. ಕೆಲವೊಂದು ಸೈಂಟಿಫಿಕ್ ಮೆಥಡನ್ನು ಅಂದರೆ ಮಗುಗೆ ಅರ್ಥ ಆಲ್ರೆಡಿ ಆಗಿರುವಂತಹ ಎಕ್ಸಾಂಪಲ್ಸ್ನ ಯೂಸ್ ಮಾಡಿ ನಾವು ಹೇಳ್ತೀವಿ. ಪ್ಲ್ಯಾನಿಂಗ್ ಮತ್ತು ಎಕ್ಸಿಕ್ಯೂಷನ್ ಲರ್ನಿಂಗಲ್ಲಿ ಇದನ್ನು ನಾವು ಸಿಸ್ಟಮೆಟಿಕ್ ಅಪ್ರೋಚ್ ಅಂತ ಕರಿತೀವಿ. ಇದು ಯಾವ್ಯಾವುದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂದರೆ ಗೋಲ್ಸ್, ಅನಾಲಿಸಿಸ್, ಪ್ರೋಸೆಸ್, ಫೀಡ್ಬ್ಯಾಕ್, ರಿವಿಷನ್ ಈ ಎಲ್ಲದನ್ನು ಒಳಗೊಂಡಿರುತ್ತೆ. ಮೊದಲು ಗೋಲ್ ಸೆಟ್ ಆಗಬೇಕು, ಅದನ್ನ ಅನಲೈಸ್ ಮಾಡಬೇಕು, ಪ್ರೊಸೆಸ್ ನಡಿಬೇಕು, ನಾವು ಫೀಡ್ಬ್ಯಾಕ್ ತೊಗೊಳ್ಬೇಕು, ಕೀಪ್ ಆನ್ ರಿವಿಷನ್ ಮಾಡಬೇಕು, ಅದಾದಮೇಲೆ ಎವ್ಯಾಲ್ಯೂಯೇಷನ್ ನಡೆಯುತ್ತೆ. ಸೊ ದಿಸ್ ವಿ ಕಾಲ್ಡ್ ಆಸ್ ಅ ಸಿಸ್ಟಮ್ ಅಪ್ರೋಚ್. ಸೊ ಸೈಬರ್ನೆಟಿಕ್ಸ್ ಅಂತ ಅಂದರೆ ಸೈಬರ್ನೆಟಿಕ್ಸ್ ಈಸ್ ಆರ್ ಲಾಸ್ಟ್ ಟಾಪಿಕ್ ಆಫ್ ದ ಬೇಸಿಕ್ಸ್ ಆಫ್ ದ ಎಜುಕೇಷನಲ್ ಟೆಕ್ನಾಲಜಿಯ ಲಾಸ್ಟ್ ಟಾಪಿಕ್ ಬಂದು ಸೈಬರ್ನೆಟಿಕ್ಸ್. ಸೊ ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದೆಲ್ಲದಕ್ಕೂ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಂದು ಲೈಕ್ ಮತ್ತು ಕಮೆಂಟ್ ಮಾತ್ರ. ಯಾರಿಗಾದರೂ ಯೂಸ್ಫುಲ್ ಇದೆ ಅನ್ಸಿದ್ರೆ ಡೆಫಿನೆಟ್ಲಿ ಶೇರ್ ಮಾಡಿ. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಲಾಸ್ಟ್ ಟಾಪಿಕ್ ವಿಚ್ ಈಸ್ ಸೈಬರ್ನೆಟಿಕ್ಸ್. ಸೊ ಸೈಬರ್ನೆಟಿಕ್ಸ್ ಅಂತಂದರೆ ಸೈಬರ್ನೆಟಿಕ್ ವಿಚ್ ಈಸ್ ನಥಿಂಗ್ ಬಟ್ ಇನ್ಸ್ಟ್ರಕ್ಷನಲ್ ಡಿಸೈನ್ ಥಿಯರಿ ಅಂತ ನಾವು ಕರಿತೀವಿ. ಇದನ್ನು ಆ್ಯಕ್ಚುಲಿ ಇನ್ಸ್ಟ್ರಕ್ಷನಲ್ ಡಿಸೈನ್ ಥಿಯರಿ ಅಂತ ಕರಿತೀವಿ. ಸೊ ಈ ಇನ್ಸ್ಟ್ರಕ್ಷನಲ್ ಡಿಸೈನ್ ಥಿಯರಿ, ಸೊ ಇದು ಬಂದು 3 ಇನ್ಸ್ಟ್ರಕ್ಷನಲ್ ಡಿಸೈನ್ನ ತಗೊಂಡಿರುತ್ತೆ. ಒಂದು ಟ್ರೈನಿಂಗ್, ಟೆಕ್ನಾಲಜಿ, ಸೈಬರ್ನೆಟಿಕ್ಸ್, ಸಿಸ್ಟಮ್ ಅಪ್ರೋಚ್. ಈ 3 ಕೂಡ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಸೇರಿದರೆ ನಮಗೆ ಸೈಬರ್ನೆಟಿಕ್ಸ್ ಆಗಿರೋದು. ಈ ಸೈಬರ್ನೆಟಿಕ್ಸ್ ಎಸ್ಪೆಷಲಿ ಈ 3ರಲ್ಲಿ ನಮಗೆ ಸೈಬರ್ನೆಟಿಕ್ಸೇ ತುಂಬ ಇಂಪಾರ್ಟೆಂಟು. ಈ ಸೈಬರ್ನೆಟಿಕ್ಸಲ್ಲಿ ಟಾಪಿಕ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಈ ಸೈಬರ್ನೆಟಿಕ್ಸ್ ಅನ್ನೋದು ಎಲ್ಲಿಂದ ಬಂತು? ಸೊ ಈ ಒಂದು ಸೈಬರ್ನೆಟಿಕ್ಸ್ ಅನ್ನೋದು ಗ್ರೀಕ್ ವರ್ಡ್. It is a Greek word. So it is a Greek word and ಇದು ಆ್ಯಕ್ಚುಲಿ ಕೈಬರ್ನೆಟಿಕ್ಸ್ ಅಂತ ಕರೀತಾರೆ. KY ಕೈಬರ್ನೆಟ್ಸ್. ಸೊ ಒಬ್ಬ ಪೈಲಟ್ ಅಥವಾ ಒಬ್ಬ ಗವರ್ನರ್ ಇದ್ದರೆ ಕೈಬರ್ಮನ್ ಅಂತ. ಇನ್ಸ್ಟೆಡ್ ಆಫ್ ದಟ್ ಈಸ್ ಅ ಸೈಬರ್ನೆಟಿಕ್ಸ್. ಪರ್ಸನ್ ಹೂ ಪ್ರೊವೈಡ್ ದ ಕಂಟ್ರೋಲ್
ಅ ಪರ್ಸನ್ ಹೂ ಪ್ರೊವೈಡ್ ದ ಕಂಟ್ರೋಲ್. ಸೊ ಯಾವ ಪರ್ಸನ್ನು ಕಂಟ್ರೋಲ್ನ ಪ್ರೊವೈಡ್ ಮಾಡ್ತಾನೆ, ಯಾವುದಾದ್ರೂ ಪರ್ಸನ್ ಇನ್ನೊಬ್ಬರ ಮೇಲೆ ಕಂಟ್ರೋಲ್ ತಗೋತಾನೆ, ಅದನ್ನು ನಾವು ಕೈಬರ್ನೆಟಿಕ್ಸ್ ಅಂತ ಕರಿತೀವಿ, ಅಥವಾ ಕೈಬರ್ನಮ್ ಅಂತ ಒಂದು ಪೋಸ್ಟ್. ಹೀಗಾಗಿ ಇದು ಬಂದು ಗ್ರೀಕ್ ವರ್ಡ್. ಇದನ್ನು ಸೈಬರ್ನೆಟಿಕ್ಸಿಗೆ ತಗೊಂಡಿದ್ದಾರೆ ಅಷ್ಟೇ. ದಿಸ್ ಈಸ್ ಅ ಹಿಸ್ಟ್ರಿ ಆಫ್ ದ ಸೈಬರ್ನೆಟಿಕ್ಸ್. ಸೊ ಹೀಗೇನೆ ಎನ್ ವಿನ್ನರ್ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಸೈಬರ್ನೆಟಿಕ್ಸ್ ಬಗ್ಗೆ. ಸಿಸ್ಟಮ್ ಫಾರ್ ಎ ಬೋಟ್ ಆರ್ ಶಿಪ್. ಫಾರ್ ಎಕ್ಸಾಂಪಲ್ ಒಂದು ಶಿಪ್ ಅಥವಾ ಬೋಟಿಗೆ ಸಿಸ್ಟಮ್ ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಸ್ಟೀರ್ಸ್ಮ್ಯಾನ್ ಅಂತಂದರೆ ಅಂಬಿಗ ಅಂತ ಕರಿತೀವಲ್ಲ, ಓಡಿಸ್ತಾನೆ ಅವನು ಸ್ಟೀರ್ಸ್ಮ್ಯಾನ್. ಈ ಸ್ಟೀರ್ಸ್ಮ್ಯಾನ್ ಎಷ್ಟು ಇಂಪಾರ್ಟೆಂಟು ಆ ವೆಹಿಕಲ್ ಮೂವ್ ಆಗೋದಕ್ಕೆ, ವೆಹಿಕಲ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಇವೆಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್. ಸೊ ಸ್ಟೀರ್ಮ್ಯಾನ್ ಈಸ್ ಏಬಲ್ ಟು ರೆಗ್ಯುಲೇಟ್ ದ ವರ್ಕಿಂಗ್ ಆಫ್ ಈಸ್ ವೆಹಿಕಲ್ ಅಕಾರ್ಡಿಂಗ್ ಟು ದ ಕಮ್ಯುನಿಕೇಷನ್. ಅವ್ನಿಗೇನು ಕಮ್ಯುನಿಕೇಷನ್ ಇದೆ, ಏನು ಫೀಡ್ಬ್ಯಾಕ್ ಇದೆ, ಏನು ಇನ್ಸ್ಟ್ರಕ್ಷನ್ ಇದೆ, ಬೇಸ್ಡ್ ಆನ್ ದಟ್ ಅವನು ಆ ವೆಹಿಕಲ್ನ ಓಡಿಸ್ತಾನೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಕಾಯಿಂಡ್ ಆಸ್ ಸೈಬರ್ನೆಟಿಕ್ಸ್. ಇದನ್ನು ನಾವು ಕೈಬರ್ನೆಟಿಕ್ಸ್ ಅಂತ ಕರಿತೀವಿ ಅಂತ ಯಾರು ಹೇಳಿದ್ದಾರೆ? ಎನ್ ವಿನ್ನರ್ ಅನ್ನೋರು ಹೇಳಿದ್ದಾರೆ. ಸೊ ಹಾಗಾದರೆ ಸೈಬರ್ನೆಟಿಕ್ಸ್ ಅಂದರೆ ಮೀನಿಂಗ್ ಏನು? ಸೈನ್ಸ್ ಫಾರ್ ದ ಕಮ್ಯುನಿಕೇಷನ್ ಇನ್ ಜನರಲ್ ಹೇಳ್ತಾ ಇದ್ದೀನಿ. ಸೈನ್ಸ್ ಫಾರ್ ದ ಕಮ್ಯುನಿಕೇಷನ್ ಆ್ಯಂಡ್ ಕಂಟ್ರೋಲ್. ಕಮ್ಯುನಿಕೇಷನ್ ಮತ್ತು ಕಂಟ್ರೋಲ್ ಆಗಿ ಕಮ್ಯುನಿಕೇಟ್ ಮಾಡೋದು ಸೈನ್ಸಲ್ಲಿ, ಇದನ್ನು ನಾವು ಸೈಬರ್ನೆಟಿಕ್ಸ್ ಅಂತೀವಿ. ಇದನ್ನು ಹೇಳಿದ್ದು ನಾರ್ಬರ್ಟ್ ವೇನರ್. ಈಗ ಹೇಳೋದಲ್ಲ ಎನ್ ವೈನರ್. ಸೊ ಇದು ಯಾವುದ್ರ ಮೇಲೆ ಬೇಸಸ್ ಆಗಿರುತ್ತೆ ಅಂದರೆ ಫೀಡ್ಬ್ಯಾಕ್ ಸಿಸ್ಟಮ್ ಮೇಲೆ ಪ್ರೋಸೆಸ್ ಆಗಿರುತ್ತೆ. ಇದು ಇನ್ ಜನರಲ್ ಡೆಫಿನೇಷನ್, ಇನ್ ಜನರಲ್ ಮೀನಿಂಗ್ ಆಫ್ ದ ಸೈಬರ್ನೆಟಿಕ್ಸ್. ಸೊ ಇದನ್ನೇ ನಾವು ಎಜುಕೇಷನ್ ಇದರಲ್ಲಿ ಸೈಬರ್ನೆಟಿಕ್ಸ್ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಇಂಪ್ರೂವ್ಸ್ ದ ಲರ್ನರ್ ಅಡಾಪ್ಟೇಷನ್ ಆ್ಯಂಡ್ ಫೀಡ್ಬ್ಯಾಕ್. ಲರ್ನರ್ ಅಡಾಪ್ಟೇಷನ್ ಮತ್ತು ಫೀಡ್ಬ್ಯಾಕನ್ನು ಅದು ಇಂಪ್ರೂವ್ ಮಾಡುತ್ತೆ. ಹಾಗೆ ಇಂಡಿವಿಜುವಲ್ ಇನ್ಸ್ಟ್ರಕ್ಷನ್ಸ್ನ ಕೊಡುತ್ತೆ ಟೀಚರ್ಗಾಗಲಿ. ಅವರ ಕ್ರಿಯೇಟಿವಿಟಿ, ಅವರ ಕ್ರಿಟಿಕಲ್ ಥಿಂಕಿಂಗ್ನ ಇನ್ಕ್ರೀಸ್ ಮಾಡೋಕ್ಕೆ ಇಂಡಿವಿಜುವಲ್ ಇನ್ಸ್ಟ್ರಕ್ಷನ್ಸ್ನ ಕೊಡುತ್ತೆ. ಸೊ ಆ್ಯಂಡ್ ಆಲ್ಸೋ ವಿ ಗಿವ್ ದ ಡೆಫಿನೇಷನ್ ಬಿಫೋರ್ ದಟ್ ದ ಸೈಬರ್ನೆಟಿಕ್ಸ್ ಇಟ್ ಈಸ್ ಫೋಕಸ್ ಆನ್ ದ ಡೈನಾಮಿಕ್ ಫೀಡ್ಬ್ಯಾಕ್ ಆ್ಯಂಡ್ ರೀಎನ್ಫೋರ್ಸ್ಮೆಂಟ್. ಸೊ ಇಟ್ ಈಸ್ ದ ಥಿಯರಿ ಆ್ಯಂಡ್ ಫೀಡ್ಬ್ಯಾಕ್ ಆಫ್ ರೀಎನ್ಫೋರ್ಸ್ಮೆಂಟ್. ಸೊ ಇದು ಕೂಡ ಒನ್ ಆಫ್ ದ ಡೆಫಿನೇಷನ್ ಆಫ್ ದಟ್. ಸೊ ದೇರ್ ಈಸ್ ಟೈಪ್ಸ್ ಆಫ್ ದ ಸೈಬರ್ನೆಟಿಕ್ಸ್ ಇನ್ ದ ಇನ್ಸ್ಟ್ರಕ್ಷನಲ್ ಡಿಸೈನಿಂಗ್. ಇನ್ಸ್ಟ್ರಕ್ಷನಲ್ ಡಿಸೈನಿಂಗಲ್ಲಿ ಟೈಪ್ಸ್ ಇದ್ದಾವೆ. ಒಂದು ಫಸ್ಟ್ ಆರ್ಡರ್, ಇನ್ನೊಂದು ಸೆಕೆಂಡ್ ಆರ್ಡರ್. ಫಸ್ಟ್ ಆರ್ಡರ್ ಫೀಡ್ಬ್ಯಾಕ್ ಬೇಸ್ಡ್ ಲರ್ನಿಂಗು, ಸೆಕೆಂಡ್ ಆರ್ಡರು ಲರ್ನರ್ ಬೇಸ್ಡ್ ಫೀಡ್ಬ್ಯಾಕು. ಸೊ ಇದನ್ನು ಇನ್ನೂ ಒಂದು ವರ್ಡಲ್ಲಿ ಕರೀತಾರೆ, ವಿಚ್ ಈಸ್ ನಥಿಂಗ್ ಬಟ್ ಓಪನ್ ಲೂಪ್, ಇನ್ನೊಂದು ಕ್ಲೋಸ್ಡ್ ಲೂಪ್. ಓಪನ್ ಲೂಪ್ ಅಂದರೆ ಫಸ್ಟ್ ಆರ್ಡರ್, ಇಟ್ ಈಸ್ ನಥಿಂಗ್ ಬಟ್ ಫೀಡ್ಬ್ಯಾಕ್ ಮತ್ತು ಬೇಸ್ಡ್ ಲರ್ನಿಂಗ್. ಸೆಕೆಂಡ್ ಒನ್ ಬಂದು ಕ್ಲೋಸ್ಡ್ ಲೂಪ್, ವಿಚ್ ಈಸ್ ನಥಿಂಗ್ ಬಟ್ ಲರ್ನರ್ ಕಂಟ್ರೋಲ್ಸ್ ದ ಫೀಡ್ಬ್ಯಾಕ್. ಸೊ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಆರ್ಡರ್ ಅಥವಾ ಓಪನ್ ಲೂಪ್ ಅಂತಂದರೆ ಟೀಚರ್ ಟು ದ ಟೀಚರ್ ಪರ್ಫಾರ್ಮೆನ್ಸ್ ಟು ದ ಪ್ಯೂಪಿಲ್ ಟು ದ ಪ್ಯೂಪಿಲ್ ಪರ್ಫಾರ್ಮೆನ್ಸ್. ಟೀಚರ್ನ ಪರ್ಫಾರ್ಮ್ ಮಾಡ್ತಾರೆ, ಅದಾದಮೇಲೆ ಪ್ಯೂಪಿಲ್ ರೀಚ್ ಆಗುತ್ತೆ, ಪ್ಯೂಪಿಲ್ಲು ಅವನ ಪರ್ಫಾರ್ಮೆನ್ಸ್ ಏನಿರುತ್ತೆ, ಇದನ್ನು ನಾವು ಓಪನ್ ಲೂಪ್ ಅಂತ ಕರಿತೀವಿ. ಇದೇನೇ ಕ್ಲೋಸ್ಡ್ ಲೂಪ್ ಅಂತಂದರೆ ಸೊ ಕ್ಲೋಸ್ಡ್ ಲೂಪ್ ಅಂತಂದರೆ ಫಸ್ಟು ಪ್ಲ್ಯಾನಿಂಗ್, ನೆಕ್ಸ್ಟ್ ಬಂದು ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ದಿಸ್ ಲೀಡ್ಸ್ ಟು ದ ಲೀಡಿಂಗ್. ಸೊ ಲೀಡಿಂಗ್ ಲೀಡ್ಸ್ ಟು 2 ಪಾರ್ಟ್ಸ್, ಒಂದು ಆರ್ಗನೈಸೇಷನ್, ಇನ್ನೊಂದು ಕಂಟ್ರೋಲಿಂಗ್. ಸೊ ಕಂಟ್ರೋಲಿಂಗ್ ಲೀಡ್ಸ್ ಟು ದ ಫೀಡ್ಬ್ಯಾಕ್. Again the feedback move to the planning. Sometimes the controlling move to the planning and the organization also move to the planning. ಸೊ ಹೀಗೆ ಫಸ್ಟು ಪ್ಲ್ಯಾನಿಂಗ್ ಆಗುತ್ತೆ, ಆಮೇಲೆ ಟೀಚಿಂಗ್ ಮತ್ತು ಲರ್ನಿಂಗ್ ನಡೆಯುತ್ತೆ. ಲೀಡಿಂಗಿಂದ 2 ಪೋರ್ಷನ್ಸ್ ಅಪ್ ಇರುತ್ತೆ, ಒಂದು ಕಂಟ್ರೋಲಿಂಗ್, ಇನ್ನೊಂದು ಆರ್ಗನೈಸೇಷನ್ ಮಾಡಿದ್ರು ಮತ್ತು ಪ್ಲ್ಯಾನಿಂಗ್ ಮಾಡಬೇಕು, ಕಂಟ್ರೋಲಿಂಗ್ ಮಾಡಿದ್ರು ಪ್ಲ್ಯಾನಿಂಗ್ ಮಾಡಬೇಕು, ಇದರ್ ಫೀಡ್ಬ್ಯಾಕ್ ತೊಗೋತೀವಿ, ಫೀಡ್ಬ್ಯಾಕ್ ಆದಮೇಲೆ ಮತ್ತೆ ಪ್ಲ್ಯಾನ್ ಮಾಡ್ತೀವಿ. ಸೊ ದಿಸ್ ಈಸ್ ವಿ ಕಾಲ್ಡ್ ಆಸ್ ಅ ಕ್ಲೋಸ್ಡ್ ಲೂಪ್ ಸಿಸ್ಟಮ್. And the next topic is cybernetics in the instructional designing. Instructional designing ಅಲ್ಲಿ ಏನೇನು ಸೈಬರ್ನೆಟಿಕ್ ಆಗಿರುತ್ತೆ ಅನ್ನೋದಕ್ಕೆ. ಸೊ ಇಲ್ಲಿ ಕೂಡ 4 ಪ್ರೋಸೆಸ್ ಇದೆ. ಒಂದು ಇನ್ಪುಟ್ ಪ್ರೋಸೆಸ್,
ಔಟ್ಪುಟ್, ಫೀಡ್ಬ್ಯಾಕ್, ದೆನ್ ಅಗೇನ್ ಟು ದ ಇನ್ಪುಟ್. ಸೊ ಇನ್ಪುಟ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ದ ಬಿಹೇವಿಯರ್ ಆಫ್ ದ ಲರ್ನರ್ ಆ್ಯಂಡ್ ರ್ಯಾಂಡ್ ಕಂಟೆಂಟ್. ಆ್ಯಂಡ್ ದ ಪ್ರೊಸೆಸ್ ಅಂತ ಅಂದರೆ ಇಟ್ ಇನ್ವಾಲ್ವ್ಸ್ ಟು ಮೀನ್ಸ್ ದ ಡಿವೈಸಸ್ ಆ್ಯಂಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮೆಥಡ್ಸ್ ಪ್ರೊಸೀಜರ್. ಔಟ್ಪುಟ್ ಅಂತ ಅಂದರೆ ಇಟ್ ಇನ್ಕ್ಲೂಡ್ಸ್ ದ ಟರ್ಮಿನಲ್ ಬಿಹೇವಿಯರ್ ಆಫ್ ದ ಲರ್ನರ್ ಇನ್ ಟರ್ಮ್ಸ್ ಆಫ್ ನಾಲೆಡ್ಜ್ ಗೇನ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫೀಡ್ಬ್ಯಾಕ್ ಅಂತಂದರೆ ಎ ಕೈಂಡ್ ಆಫ್ ರೆಸಿಪ್ರೋಕಲ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೂ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವಿಚ್ ಇನ್ಫ್ಲುಯೆನ್ಸ್ ಆನ್ ಅದರ್. ಸೊ ಇದಿಷ್ಟನ್ನ ಕೂಡ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್ ಮತ್ತು ಫೀಡ್ಬ್ಯಾಕ್ ಅಂತ ಕರಿತೀವಿ. ಸೊ ಆ ಫೀಡ್ಬ್ಯಾಕ್ ಇದು ಸೈಬರ್ನೆಟಿಕ್ಸ್ ಎಜುಕೇಷನ್ನಿಂದ ನಮ್ಗೆ ಏನೇನು ಹೆಲ್ಪ್ ಆಗುತ್ತೆ ಅಂತಂದರೆ, ಸೊ ಯೂಸ್ಡ್ AI ಬೇಸ್ಡ್, ಇವತ್ತಿಗೆ AI ಬೇಸ್ಡ್ ಅಡಾಪ್ಟಿವ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್, ಇಮಿಡಿಯೇಟ್ ಫೀಡ್ಬ್ಯಾಕ್ಸ್ ಆ್ಯಂಡ್ ಇಂಪ್ರೂವ್ ದ ಲರ್ನಿಂಗ್ ಎಫಿಷಿಯನ್ಸಿ. ಸೊ ಏನೇನು ಅಡ್ವಾಂಟೇಜ್ ಇದೆ ಸೈಬರ್ನೆಟಿಕ್ಸ್ನ ಯೂಸ್ ಮಾಡೋದ್ರಿಂದ, ಏನೇನು ಅಡ್ವಾಂಟೇಜ್ ಇದೆ? ಸೊ ನಮಗೆ ಬೆಟರ್ ಲರ್ನಿಂಗ್ ಸಿಗುತ್ತೆ. ಆ್ಯಂಡ್ ನಾವೇ ಯೂಸ್ ಮಾಡಿ ಲೈಕ್ ಸೆಲ್ಫ್ ಇನ್ಸ್ಟ್ರಕ್ಷನ್ ಥರ ಯೂಸ್ ಮಾಡಿ ಓದ್ಬೋದು. ಆ್ಯಂಡ್ ನಮ್ಮ ಆಟೋನಮಿ ಮತ್ತು ಮೋಟಿವೇಶನನ್ನು ಇನ್ಕ್ರೀಸ್ ಮಾಡ್ತವೆ. ಬಿಕಾಸ್ ಒಂದು ಕಲ್ತಿರ್ತೀವಿ, ಇನ್ನೊಂದು ಕಲಿಬೋದು ಅನ್ನೋ ಮೋಟಿವೇಶನನ್ನು ಇನ್ಕ್ರೀಸ್ ಮಾಡುತ್ತೆ. ಇವೆಲ್ಲದೂ ಕೂಡ ಅಡ್ವಾಂಟೇಜಸ್. ಆ್ಯಂಡ್ ಲಾಸ್ಟ್ ಕನ್ಕ್ಲೂಷನ್, ಈ ಇಡೀ ಚಾಪ್ಟರ್ ಮಾತಾಡೋದು ಎಜುಕೇಷನಲ್ಲಿ ಟೆಕ್ನಾಲಜಿಯನ್ನು ಹೇಗೆ ಈ ಇಡೀ ಪೇಪರೇನೇ ಎಜುಕೇಷನಲ್ಲಿ ಟೆಕ್ನಾಲಜಿಯನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ. ಬಟ್ ಈ ಇಡೀ ಇದರಲ್ಲಿ ಇನ್ಸ್ಟ್ರಕ್ಷನ್ಸು, ಕೆಲವೊಂದು ಬಿಹೇವಿಯರು, ಕೆಲವೊಂದು ಟೀಚಿಂಗ್ಗಳ ಬಗ್ಗೆ ಮಾತ್ರ ಹೇಳಿದ್ದಾರೆ. ಮೇಯ್ನ್ಲಿ ಬೇಸಿಕ್ಸ್, ತುಂಬ ಬೇಸಿಕ್ಸ್ ಲೆವೆಲಲ್ಲಿ ಹೇಳಿದ್ದಾರೆ. ಸೊ ಇದರಲ್ಲಿ ಇದು ಮೋಸ್ಟ್ ಆಫ್ 21st ಸೆಂಚುರಿಗೆ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಈ ಇಡೀ ಹೋಲ್ ಚಾಪ್ಟ್ರಲ್ಲಿ ಬೇಸಿಕ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿಯಲ್ಲಿ ಈ ಇಷ್ಟು ಟಾಪಿಕ್ಗಳನ್ನು 7 ಟಾಪಿಕ್ಗಳನ್ನು ಮೈನ್ ಟಾಪಿಕ್ ತೊಗೊಂಡು ಇಡೀ ಟಾಪಿಕ್ಗಳನ್ನು ಬೇಸಿಕ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ 3 ಚಾಪ್ಟ್ರಲ್ಲಿ ಇನ್ ಡೀಟೇಲಿ ಎಜುಕೇಷನ್ ಟೆಕ್ನಾಲಜಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅ ಕಂಪ್ಲೀಷನ್ ಆಫ್ ದ ಚಾಪ್ಟರ್. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ ಬಾಕ್ಸ್ ಇಸ್ ಯುವರ್ಸ್. ಸೊ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ 1 ಶಾರ್ಟಲ್ಲಿ ನಾವು ಇಡೀ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಸ್ಟಿಲ್ ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗಾದ್ರೂ ಅವಶ್ಯಕತೆ ಇದೆ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.